ಭಾಗವತರಿಗೆ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯ ಭ್ರಮರಪ್ರದಗುರೋ ವೈರಾಗ್ಯ ಭಾಗ್ಯೋರ್ಧೋ ವೇದಾಂತಾಂ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात् रक्षणेति त्रयोगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः. नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये. श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे. श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये. विगाहे अमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं निस्सनेकमिकं तत्त्वं मुस्तामलगताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे. वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रित जगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां. श्रीमते रामानुजाय नमः. श्रीमते निगमानन्दमहादेशिकाय नमः. ಒಂಬತ್ತನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನು ಭಕ್ತಿಯೋಗದ ಒಂದು ಸ್ವರೂಪವನ್ನು ಹೇಳಿ ಅದರ ಒಂದು ಮಾಹಾತ್ಮ್ಯವನ್ನೆಲ್ಲ ಪ್ರಕಾಶಪಡಿಸಿ ಅದಾದಮೇಲೆ ಆ ಭಕ್ತಿಯೋಗದಿಂದ ಪಡೆಯಲ್ಪಡುವಂತಹ ಪರಮಾತ್ಮನ ಅಂದರೆ ತನ್ನ ಮಾಹಾತ್ಮ್ಯವನ್ನು ತಿಳಿಸ್ತಾನೆ. ಪ್ರಾಪ್ಯವಾದ ಪದಾರ್ಥ ಪರಬ್ರಹ್ಮ ಸ್ವರೂಪವನ್ನು ಇಲ್ಲಿ ಪರಮಾತ್ಮನು ತಿಳಿಸ್ತಾ ಇರುವಂತಹ ಶ್ಲೋಕ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ನತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃತ್ ನ ಚ ಭೂತಸ್ಥಃ ಮಮಾತ್ಮ ಭೂತಭಾವನಃ ಅಂತ ಹೇಳಿ ಇದರಲ್ಲಿ ಪರಮಾತ್ಮನ ಆಶ್ಚರ್ಯವಾದ ಮಹಿಮೆ, ಅಚಿಂತ್ಯವಾದ ಮಹಿಮೆಯನ್ನು ಹೇಳುವಂತಹ ಶ್ಲೋಕ. ಎಲ್ಲವೂ ನನ್ನಿಂದ ವ್ಯಾಪ್ತವಾಗಿದ್ದರೂ ಯಾರಿಗೂ ನಾನು ಪ್ರಕಾಶವಾಗಿಲ್ಲ, ಅಂತರ್ಯಾಮಿ ರೂಪದಲ್ಲಿ ಇದ್ದೇನೆ. ಎಲ್ಲರಿಗೂ ಕೂಡ ಅಂತರ್ಯಾಮಿಯಾಗಿ ನನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ನಿಯಮನ ಮಾಡ್ತಾ ಇದ್ದಾನೆ. ನನ್ನಲ್ಲಿಯೇ ಎಲ್ಲ ಪದಾರ್ಥಗಳು ಇದೆ. ಮತ್ಸ್ಥಾನಿ ಸರ್ವಭೂತಾನಿ, ನನ್ನ ಅಂದರೆ ಆಧಾರದಲ್ಲಿದೆ. ಅಂತರ್ಯಾಮಿಯಾದ ನನ್ನ ನಿಯಮನದಲ್ಲಿಯೇ, ನನ್ನ ಆಧಾರದಲ್ಲಿಯೇ ನನಗೆ ಶೇಷಭೂತವಾಗಿದೆ ಅಂತ ಅರ್ಥ. ನಚ ಅಹಂ ತೇಷು ಅವಸ್ಥಿತಃ, ನಾನು ನನ್ನ ಆಧಾರದಲ್ಲಿ ಹೇಗೆ ಎಲ್ಲ ಇದೆಯೋ ಹಾಗೆ ನಾನು ಅವುಗಳ ಆಧಾರದಲ್ಲಿಲ್ಲ. ತಾನು ತನ್ನ ಮಹಿಮೆಯಲ್ಲಿಯೇ ಇದ್ದಾನೆ ಪರಮಾತ್ಮ. ನಚಮತ್ಸ್ಥಾನಿ ಭೂತಾನಿ, ಅದು ಎಲ್ಲ ಪದಾರ್ಥಗಳು ನನ್ನಲ್ಲಿ ಇದೆ ಅಂತ ಹೇಳಿದ್ರೆ, ನನ್ನ ಆಧಾರದಲ್ಲಿ ಇದೆ ಅಂತ ಹೇಳಿದ್ರೆ, ಲೋಕದಲ್ಲಿ ಕಂಡುಬರುವಂತಹ ಆಧಾರಾಧೇಯ ಭಾವ. ನಮಗೆ ಪದಾರ್ಥಗಳು ಹೇಗೆ ಅಂತ ಹೇಳಿದ್ರೆ, ಒಂದು ಘಟದಲ್ಲಿ ನೀರು ಹಿಡಿದ್ರೆ ಘಟವು ನೀರಿಗೆ ಆಧಾರ. ಈ ರೀತಿಯಾದ ಆಧೇಯ ಭಾವವಲ್ಲ. ಸಂಕಲ್ಪದಿಂದಲೇ ನಾನು ಎಲ್ಲವನ್ನು ಧರಿಸಿದ್ದೇನೆ. ಈ ನನ್ನ ಈಶ್ವರ ಪ್ರಯುಕ್ತವಾದ ಯೋಗ ಏನು ಅದು ಅಂತ ಹೇಳಿದ್ರೆ, ಎಲ್ಲರನ್ನೂ ಧರಿಸಿರುವಂಥದ್ದು, ಎಲ್ಲ ಪ್ರಾಣಿಗಳನ್ನು ಧರಿಸಿ ಇರುವಂತಹದ್ದು. ಯಾವುದರ ಒಂದು ಅಪೇಕ್ಷೆ ಇಲ್ಲ, ಅಂದರೆ ಅವುಗಳ ಬೇರೆ ಇನ್ನೊಂದರ ಅಪೇಕ್ಷೆ ಇಲ್ಲದೆ
ತಾನೇ ಎಲ್ಲವನ್ನು ಧರಿಸಿದ್ದಾನೆ. ಬೇರೆಯವರ ಒಂದು ಅಪೇಕ್ಷೆ ಅಂತ ಹೇಳಿದ್ರೆ, ಒಂದು ಇನ್ನೊಬ್ಬರ ಸಂಕಲ್ಪವೋ ಅದೃಷ್ಟವೋ ಇವುಗಳ ಯಾವುದರ ಅಪೇಕ್ಷೆ ಇಲ್ಲದೆ ತನ್ನ ಒಂದು ಮಹಿಮೆಯಿಂದಲೇ ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನೂ ಪರಮಾತ್ಮ ಧರಿಸಿದ್ದಾನೆ. ಅವನ ಸಂಕಲ್ಪ ರೂಪವಾದ ಜ್ಞಾನದಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತೆ, ಎಲ್ಲವನ್ನು ನಿಯಮನ ಮಾಡ್ತಾನೆ, ಎಲ್ಲವನ್ನೂ ಕೂಡ ನಿಯಮನ ಧರಿಸಿದ್ದಾನೆ. ಇದೆಲ್ಲವೂ ಕೂಡ ಹೇಳುವಂತಹ ಪರಮಾತ್ಮನ ಅಚಿಂತ್ಯವಾದ ಸ್ವರೂಪವನ್ನು ಹೇಳುವಂತಹ ಶ್ಲೋಕಗಳು. ಇದಕ್ಕೆ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಇದರಲ್ಲಿ ವಿಶೇಷವಾದ ಅರ್ಥಗಳು ಭಾಷ್ಯಕಾರರು ಹೇಳಿರುವ ಅರ್ಥದಲ್ಲಿ ಇಲ್ಲಿ ಯಾವ ಯಾವ ಒಂದು ಸಂದೇಹಗಳು ನಮಗೆ ಬರಬಹುದು, ಅದಕ್ಕೆ ಹೇಗೆ ಭಾಷ್ಯಕಾರರು ಭಾಷ್ಯದಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಇಲ್ಲಿ ಈ ಅಧ್ಯಾಯದ ಪ್ರಧಾನವಾದ ಅರ್ಥವು ಪ್ರಾಪಕವಾದ ಭಕ್ತಿಯೋಗದ ಮಹಾತ್ಮೆಯನ್ನು ಸ್ವರೂಪವು ಹೇಳುವುದೇ ಪ್ರಧಾನವಾದದ್ದು. ಅಧ್ಯಾಯದ ಪ್ರಧಾನವಾದ ಅರ್ಥ ಉಪಾಸನೆಯ ಸ್ವರೂಪ. ಅದಕ್ಕೆ ಅನುಗುಣವಾಗಿ ಆ ಉಪಾಸನೆಯಿಂದ ಪ್ರಾಪ್ಯವಾದ ಪರಮಾತ್ಮನ ಮಹಿಮೆಯು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಅದರ ಮೂಲಕ ಅದರಿಂದ ಪ್ರಾಪ್ಯವಾದ ಪರಮಾತ್ಮನ ಮಹಿಮೆ ಅಚಿಂತ್ಯವಾದದ್ದು ಅಂತ ಹೇಳಿದ್ರೆ, ಅದರಿಂದ ಉಪಾಸನೆಯ ಮಹಿಮೆಯು ಕೂಡ ಅದ್ಭುತವಾದದ್ದು ಅಂತ ತಿಳಿಯುತ್ತೆ ನಮಗೆ. ಆದ್ದರಿಂದ ಪ್ರಾಪ್ಯ ವಸ್ತುವಿನ ಮಹಿಮೆಯ ಮೂಲಕ ಪ್ರಾಪಕವಾದ ಭಕ್ತಿಯೋಗದ ಮಹಿಮೆಯೇ ಇನ್ನೂ ಪಡಿಸ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮನು ದೃಢಪಡಿಸ್ತಾ ಇದ್ದಾನೆ. ಉಪಾಸನೆಯೇ ಪ್ರಧಾನವಾದದ್ದು ಅಧ್ಯಾಯದ ಅರ್ಥದಲ್ಲಿ. ಆದ್ದರಿಂದ ಪ್ರಾಪ್ಯ ಪದಾರ್ಥದ ಒಂದು ಮಹಿಮೆ ಅಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಅಂತಹ ಒಂದು ವಸ್ತುವನ್ನು ನಮಗೆ ಪಡೆದುಕೊಳ್ಳೋದಕ್ಕೆ ಉಪಾಯವಾಗುವಂತಹ ಭಕ್ತಿಯೋಗದ ಮಹಿಮೆಯೇ ಇನ್ನು ಅದು ದೃಢಪಡಿಸಲಾಗುತ್ತೆ ಅಂತ ಹೇಳಿ, ಅದನ್ನು ಪ್ರಾಪ್ಯ ಮಹಾತ್ಮ್ಯ ದ್ವಾರಾಪಿ ತದೇವ ಸ್ಥಿರೀಕ್ರಿಯತೆ ಅಂತ ಸ್ವಾಮಿ ದೇಶಿಕನ್ ಹೇಳಿದ್ರು. ಅದುವೇ ಇನ್ನು ಸ್ಥಿರಪಡಿಸ್ತಾರೆ ಅಂತ ಹೇಳಿ, ಶೃಣುತಾವತ್ ಪ್ರಾಪ್ಯಭೂತಸ್ಯ ಮಮ ಅಚಿಂತ್ಯ ಮಹಿಮಾನಂ ಅಂತ ಹೇಳ್ತಾರೆ ಭಾಷ್ಯಕಾರರು ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಅವ್ಯಕ್ತ ಮೂರ್ತಿ ಅಂತ ಹೇಳಿದ್ರೆ ಪರಮಾತ್ಮನು ಪ್ರಕಾಶವಾಗಿಲ್ಲ ಎಲ್ಲರಿಗೂ ಅಂತ ಹೇಳಿ, ಮೂರ್ತಿ ಎನ್ನುವ ಶಬ್ದವು ವಿಗ್ರಹವನ್ನು ತಿಳಿಸುತ್ತೆ. ಸಾಮಾನ್ಯವಾಗಿ ಒಂದು ವಿಗ್ರಹವಿದೆ, ರೂಪವಿದೆ ಅಂತ ಹೇಳಿದರೂ ಕೂಡ ಇಲ್ಲಿ ಅದು ಔಪಚಾರಿಕವಾದ ಅರ್ಥದಲ್ಲಿ ಬಂದಿದೆ ಅಂತ ಹೇಳಿ ಅಪ್ರಕಾಶಿತ ಸ್ವರೂಪ ಅಂತ ಅರ್ಥ ಮಾಡಿದ್ರು. ಅಪ್ರಕಾಶಿತ ಸ್ವರೂಪನಾಗಿದ್ದಾನೆ ಅಂತ ಹೇಳಿಬಿಟ್ಟು, ಯಾಕೆ ಅಂದರೆ ಇಲ್ಲಿ ಪರಮಾತ್ಮನ ಅಚಿಂತ್ಯ ಮಹಿಮೆ ಹೇಳಿ ಅಂತರ್ಯಾಮಿಯಾಗಿ ಎಲ್ಲವನ್ನು ನಿಯಮನ ಮಾಡಿದ್ದೇನೆ, ಎಲ್ಲವನ್ನು ವ್ಯಾಪಿಸಿ ಅಂತ ಹೇಳುವಾಗ ವಿಗ್ರಹದ ವಿಷಯ ಇಲ್ಲಿ ಉಪಯುಕ್ತವಲ್ಲ ಅದು ಹೇಳುವಂಥದ್ದು. ಆದ್ದರಿಂದ ಅದನ್ನು ಇಲ್ಲಿ ಈ ರೀತಿ ಅರ್ಥ ಮಾಡಿದ್ದಾರೆ ಅಂತ ಹೇಳಿದ್ರು. ಅದು ಮತ್ತೆ ಅಚೇತನ ಪದಾರ್ಥದಂತೆ ಕೇವಲ ಆ ಪದಾರ್ಥವು ಇರುತ್ತೆ ಒಳಗಡೆ, ಎಲ್ಲ ಕಡೆಯಲ್ಲಿಯೂ ಒಳಗಡೆ ಇರುತ್ತೆ, ಎಲ್ಲದರಲ್ಲಿಯೂ ವ್ಯಾಪಿಸಿದೆ ಆಕಾಶವು ಕೂಡ. ಆದರೆ ಅದು ಅಚೇತನ ಪದಾರ್ಥ. ಅದರಂತೆ ಅಲ್ಲ, ಪರಮಾತ್ಮನು ಎಲ್ಲವನ್ನೂ ನಿಯಮನ ಮಾಡ್ತಾನೆ ಅಂತ ಹೇಳೋದು ಇಲ್ಲಿ ಅಂತರ್ಯಾಮಿ ರೂಪದಿಂದ ಇದ್ದಾನೆ ಅನ್ನೋದು ಇಲ್ಲಿ ತಿಳಿಸಲ್ಪಡುತ್ತೆ ಅಂತ ಹೇಳಿದ್ರು. ಅದರಿಂದ ಈ ಪ್ರಯೋಜನಕ್ಕೆ ಏನು, ಇದರಿಂದ ಪ್ರಯೋಜನ ಇಂತಹ ವ್ಯಾಪ್ತಿಗೆ ಮತ್ತು ಅದಕ್ಕೆ ಕಾರಣವೇನು ಅಂತ ಹೇಳಿದ್ರೆ ಅದನ್ನು ಇಲ್ಲಿ ವಿವರಿಸ್ತಾರೆ. ಅಸ್ಯ ಜಗತಃ ಧಾರಣಾರ್ಥಂ. ಮೊದಲು ಪ್ರಯೋಜನ, ಎಲ್ಲವನ್ನು ಧರಿಸಬೇಕಾಗಿದೆ ಪರಮಾತ್ಮನೇ. ಅವನನ್ನು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿದೆ ಅವನಿಗೆ ಚೇತನಾತ್ಮಕ ಪದಾರ್ಥಗಳೆಲ್ಲ. ಅದನ್ನು ಧರಿಸಲು ಕೂಡ, ನಿಯಮನ ಮಾಡಲು, ಮತ್ತು ಎಲ್ಲರಿಗೂ ಶೇಷಿಯಾಗಿ ಇರುವಂಥದ್ದು. ಇದೆಲ್ಲವೂ ಕೂಡ 3 ಕಾರಣಗಳಿಂದ ಅವನು ವ್ಯಾಪ್ತಿ ಈ ರೀತಿ ಇದೆ, ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಆ ಧಾರಣ ಅಂತ ಹೇಳೋದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಆದರೆ ಇಲ್ಲಿ ಇದು ಅರ್ಥಸಿದ್ಧ, ಆದ್ದರಿಂದಲೇ ನಿಯಮನವೂ ಕೂಡ ಅರ್ಥಸಿದ್ಧ ಅಂತ. ಧಾರಣ ಅಂದರೆ ಏನು ಅಂತ ಹೇಳಿದ್ರೆ, ಧಾರಣೆ ಮಾಡುವುದು ಪ್ರಶಾಸನಕ್ಕೆ ಅಧೀನವಾಗಿರೋದು. ಆದ್ದರಿಂದ ಇಲ್ಲಿ ತಿಳಿದು ಬರುತ್ತೆ, ಧಾರಣಂ ಹಿ ಪ್ರಶಾಸನಾಧೀನಂ ಶ್ರೂಯತೆ ಅಂತ ಹೇಳುವಾಗ, ಏತಸ್ಯ ವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ ಅಂತ ಯಾಜ್ಞವಲ್ಕ್ಯರು ಗಾರ್ಗಿಗೆ ಉತ್ತರ ಕೊಡ್ತಾರೆ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ, ಪ್ರಕೃಷ್ಟವಾದ ಶಾಸನ, ಅವನ ಪ್ರಶಾಸನದಲ್ಲಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ದ್ಯಾವ ಪೃಥ್ವಿ ಲೋಕಗಳೇನು, ದ್ವಿಲೋಕ ಪೃಥ್ವಿ ಲೋಕಗಳೇನು, ಸೂರ್ಯ ಚಂದ್ರೇನು, ಎಲ್ಲರೂ ಅವನ ಪ್ರಶಾಸನದಲ್ಲಿ ನಿಲ್ಲಿಸಲ್ಪಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಈ ಧಾರಣೆ ಅಂತ ಹೇಳುವ. ವಿಧೃತೌ ತಿಷ್ಠತಃ, ಅವನು ಧರಿಸಲ್ಪಟ್ಟಿದ್ದಾರೆ. ಪ್ರಶಾಸನಾಧೀನವಾದ ಧಾರಣೆ. ಶ್ರುತಿ ಹೇಳುತ್ತೆ, ಅದು ಶ್ರೂಯತೆ ಅಂತ ಹೇಳಿ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ.
ಶೇಷಿತ್ವವು ಮೊದಲೇ ಹೇಳಲ್ಪಟ್ಟಿತು. ಪರಾಪರ ಪ್ರಕೃತಿ ಎಲ್ಲವೂ ಕೂಡ ನನ್ನದೇ ಅಂತ ಹೇಳಿ ಪರಮಾತ್ಮನು ಎಲ್ಲಕ್ಕೂ ನಾನೇ ಶೇಷಿಯಾದವನು ಮೊದಲೇ ಹೇಳಲ್ಪಟ್ಟಿತು ಅದೆಲ್ಲ. ಇದು ಶರೀರತ್ವೇನ ಅರ್ಥಸಿದ್ಧಂಚ, ಈ ಪ್ರಮಾಣದಲ್ಲಿ ಹೇಳುವಾಗ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಎಲ್ಲವೂ ಅವನಿಗೆ ಶರೀರ 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 ಅಂತ ಹೇಳಲ್ಪಟ್ಟಿದೆ. ಅದರಿಂದಲೂ ಕೂಡ ಶೇಷಿತ್ವ ಅನ್ನೋದು ಅರ್ಥಸಿದ್ಧ. ಶರೀರಾತ್ಮಭಾವ ಅಂತ ಹೇಳುವಾಗ ಯಾರು ಆತ್ಮನಿಗೆ ಶರೀರವು ಶೇಷಭೂತವಾಗಿದೆ, ಆದ್ದರಿಂದ ಆತ್ಮನು ಶೇಷಿಯಾಗ್ತಾನೆ. ಆದ್ದರಿಂದ ಪರಮಾತ್ಮನು ಎಲ್ಲರಿಗೂ ಅಂತರ್ಯಾಮಿಯಾಗಿ ಎಲ್ಲವೂ ಅವನ ಶರೀರ ಅಂತ ಹೇಳಿರಲ್ಪಟ್ಟಿರೋದ್ರಿಂದ ಎಲ್ಲವೂ ಅವನಿಗೆ ಶೇಷಭೂತ, ಇವನು ಸರ್ವಶೇಷಿಯಾದವನು ಅನ್ನೋದು ಅರ್ಥಸಿದ್ಧ. ಅಲ್ಲಿ ಅಪ್ರಕಾಶಿತ ಸ್ವರೂಪತ್ವೇನ ನಿಯಾಮಕತ್ವೇನ ಚ ಸರ್ವವ್ಯಾಪ್ತಿಂ ಶ್ರುತೌ ದರ್ಶಯತಿ ಯಥಾ. ಅವನ ಪ್ರಕಾಶವು ಯಾರಿಗೂ ತಿಳಿಯೋದಿಲ್ಲ, ಅವನು ಇರೋದು ಅಪ್ರಕಾಶಿತ ಸ್ವರೂಪ. ಎಸ್ಯ ಪೃಥ್ವೀ ನವೇದ ಹೀಗೆ ಹೇಳ್ಕೊಂಡು ಬಂದು ಯಮಾತ್ಮಾನ ವೇದ, ಆತ್ಮನೂ ತಿಳಿದಿಲ್ಲ, ಪೃಥ್ವಿಯೂ ತಿಳಿದಿಲ್ಲ, ಅಗ್ನಿಯೂ ತಿಳಿದಿಲ್ಲ, ಯಾವ ಅಚೇತನ ಪದಾರ್ಥಗಳು ತಿಳಿದಿಲ್ಲ, ಯಾರೂ ತಿಳಿದಿಲ್ಲ ಅಂತ ಹೇಳಿ ಅದು ಅಪ್ರಕಾಶಿತ ಸ್ವರೂಪದಿಂದ ನಿಯಾಮಕತ್ವ. ಆದರೆ ಇವನು ಎಲ್ಲರಲ್ಲಿಯೂ ಒಳಗಡೆ ಇದ್ದು ಎಲ್ಲವನ್ನೂ ನಿಯಮನ ಮಾಡ್ತಾನೆ. ಅಂತರ್ಯಾಮಿಯಾಗಿ ಇದ್ದು ಅಂತರೋ ಯಮಯತಿ, ಅವನು ಸತೇ ಅಂತರ್ಯಾಮಿ ಅಂತ ಹೇಳುವಾಗ ಅದು ಆ ಮೂಲಕ ಅವನ ಸರ್ವವ್ಯಾಪ್ತಿ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಪೃಥ್ವಿ ಮೊದಲಾದ ಉದಾಹರಣೆಯು ತತ್ತತ್ ಪ್ರಕರಣೋಕ್ತ ಸರ್ವ ಅಚೇತನ ಉಪಲಕ್ಷಣಾರ್ಥಂ, ಎಲ್ಲ ಅಚೇತನಗಳಿಗೂ ಉಪಲಕ್ಷಣ. ಅಲ್ಲಿ 16 ಬಾರಿ ಹೇಳಲ್ಪಟ್ಟಿದೆ. ಕಡೆಯಲ್ಲಿ ಸರ್ವಭೂತೇಶು ತಿಷ್ಠನ್ ಸರ್ವೇಷಾಂ ಭೂತಾನಾಂ ಅಂತರಃ ಅಂತ ಹೇಳಿ ಎಲ್ಲಕ್ಕೂ ಹೇಳಿ ಎಲ್ಲವೂ ಎಂ ಸರ್ವಾಣಿ ಭೂತಾನಿ ನ ವಿದುಹು ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಸತೇ ಆತ್ಮ. ಎಲ್ಲ ಭೂತಗಳು ಅಂತ ಒಂದು ವಾಕ್ಯದಲ್ಲಿ ಎಲ್ಲಕ್ಕೂ ಉಪಲಕ್ಷಣ, ಎಲ್ಲ ಅಚೇತನಕ್ಕೂ 15 ಪದಾರ್ಥ ಹೇಳಿದರೆ 15 ಮಾತ್ರವೇ ಅಂತ ಅಷ್ಟವಲ್ಲ, ಸರ್ವ ಅಚೇತನ ಉಪಲಕ್ಷಣಾರ್ಥಂ, ಎಲ್ಲ ಅಚೇತನ ಪದಾರ್ಥಗಳಿಗೂ ಉಪಲಕ್ಷಣ ಅದು ಅಂದರೆ ಎಲ್ಲವನ್ನೂ ಸೂಚಿಸುತ್ತೆ ಅಂತ ಅರ್ಥ. ಉಕ್ತ ಪ್ರಕಾರ ವ್ಯಾಪಕತ್ವ ವಶಾತ್ ಮತ್ಸ್ಥಾನಿ ಇತ್ಯನೇನ ಜಗತಃ ಪೃಥಕ್ ಸಿದ್ಧತಾ ನಿರಸ್ಯ ಅಭಿಪ್ರಾಯೇಣ ತತಃ. ಇಲ್ಲಿ ಹೇಳುವಾಗ ಮತ್ಸ್ಥಾನಿ ಅಂತ ಹೇಳುವಾಗ ನನ್ನಲ್ಲಿ ಎಲ್ಲವೂ ನಿಂತಿದೆ ಅಂತ ಹೇಳಿದ್ರೆ ಆಗ ಇದು ನಾನು ಆ ಪದಾರ್ಥಗಳು ಬೇರೆ ಬೇರೆಯಾಗಿರಬಹುದೇ ಅನ್ನುವ ನಮಗೆ ಸಂದೇಹ ಬರ್ಬೋದು. ಮತ್ಸ್ಥಾನಿ ಸರ್ವಭೂತಾನಿ ಅಂದರೆ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಪುಸ್ತಕ ಇದೆ ಅಂತ ಹೇಳಿದ್ರೆ ಪುಸ್ತಕ ಬೇರೆ ನಾನು ಬೇರೆ ಅನ್ನೋ ಅರ್ಥ ಬರುತ್ತೆ. ಹಾಗೆ ಎಲ್ಲವೂ ಪೃಥಕ್ಕಾಗಿ ಇರುವಂತಹ ಒಂದು ಸ್ಥಿತಿ ಇದೆಯೋ ಅಂತ ಹೇಳಿದ್ರೆ ಆ ರೀತಿ ಇಲ್ಲ, ಪೃಥಕ್ಕಾಗಿ ಸಿದ್ಧವಾಗಿಲ್ಲ. ಮತ್ಸ್ಥಾನಿ ಇತ್ಯೇನ ಜಗತಃ ಪೃಥಕ್ ಸಿದ್ಧತಾ ನಿರಸ್ಯತೆ, ಅದು ಬೇರೆಯಾಗಿ ಇಲ್ಲ. ಪೃಥಕ್ ಅಂದರೆ ಬೇರೆಯಾಗಿರೋದು, ಬೇರೆಯಾಗಿ ಇಲ್ಲ. ಪರಮಾತ್ಮನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವೇ. ಆದ್ದರಿಂದಲೇ ಇಲ್ಲಿ ಅದನ್ನು ತಿಳಿಸ್ತಾರೆ, ಎಲ್ಲವೂ ಕೂಡ ನನ್ನಿಂದ ಅಂತರಲ್ಲಿ ತತಃ ಮತ್ಸ್ಥಾನಿ ಸರ್ವಭೂತಾನಿ. ಮೊದಲು ಅಂತರ್ಯಾಮಿತ್ವವನ್ನು ಹೇಳಿಬಿಟ್ಟು ಚೇತನಾಚೇತನ ವಸ್ತುಜಾತೈ ಅದೃಷ್ಟೇನ ಅಂತರ್ಯಾಮಿಣ ವ್ಯಾಪ್ತಿ, ಅಂತರ್ಯಾಮಿಯಾಗಿ ಎಲ್ಲವನ್ನು ವ್ಯಾಪಿಸಿದ್ದೇನೆ ಅಂತ ಹೇಳಿಬಿಟ್ಟು ಆ ಅಂತರ್ಯಾಮಿಯಾಗಿ ವ್ಯಾಪಿಸಿರುವ ಕಾರಣದಿಂದಲೇ ಎಲ್ಲವೂ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ಸರ್ವಾಣಿ ಭೂತಾನಿ ಮಯಿ ಅಂತರ್ಯಾಮಿಣಿ ಸ್ಥಿತಾನಿ. ಅಂತರ್ಯಾಮಿಯಾದ ನನ್ನಲ್ಲಿ ಇದೆ ಅಂದರೆ ನನ್ನ ಆಧಾರದಲ್ಲಿದೆ, ನನ್ನ ನಿಯಮನದಲ್ಲಿಯೇ ಇದೆ. ನಚಾಹಂ ತೇಷು ಅವಸ್ಥಿತ. ಮುಂದೆ ಹೇಳಿದಾಗ ನಾನು ಅವುಗಳಲ್ಲಿ ಇಲ್ಲ ಹೇಳಿ. ಆದ್ದರಿಂದ ಇಲ್ಲಿ ಪೃಥಕ್ ಸಿದ್ಧತೆ ಅನ್ನೋದಿಲ್ಲ, ಪೃಥಕ್ ಸಿದ್ಧವಾಗಿಲ್ಲ. ಜಗತ್ತೆಲ್ಲವೂ ಅಪೃಥಕ್ ಸಿದ್ಧ, ಅಂತರ್ಯಾಮಿಯಾದ ನನ್ನಲ್ಲಿ ಇದೆ, ನನ್ನಿಂದ ನಿಯಮನ ಮಾಡಲ್ಪಡುತ್ತೆ. ಶ್ರೀ ವಿಶ್ವರೂಪಾದಿಷು ವಿಗ್ರಹ ಆಶ್ರಿತತ್ವಮಪಿ ಸರ್ವಸ್ಯ ಉಚ್ಯತೆ. ಅದು ಇನ್ನೊಂದು 11ನೇ ಅಧ್ಯಾಯದಲ್ಲಿ ಬರುವಾಗ ವಿಶ್ವರೂಪಾಧ್ಯಾಯದಲ್ಲಿ ಹೇಳುವಾಗ ಎಲ್ಲ ಹಾಗೆಯೇ ಅವನ ಒಂದು ಮಂಗಳ ವಿಗ್ರಹದಲ್ಲಿ ಎಲ್ಲ ಅವನ ಆಯುಧಗಳು ಭೂಷಣಗಳು ಎಲ್ಲ ಆಶ್ರಿತವಾಗಿದೆ ಅಂತ ಹೇಳಿ ಚೇತನರ ಅಭಿಮಾನಿ ದೇವತೆಗಳು ಅವನ ದಿವ್ಯಮಂಗಳ ವಿಗ್ರಹವನ್ನು ಆಶ್ರಯಿಸಿದ್ದಾರೆ ಅಂತ ಹೇಳಿದೆ. ವಿಗ್ರಹ ಆಶ್ರಿತತ್ವಂ, ಎಲ್ಲವೂ ಅವನ ದಿವ್ಯಮಂಗಳದಲ್ಲಿ ಆಶ್ರಿತವಾಗಿದೆ ಅಂತ ಹೇಳಿ ಒಂದೊಂದು ಸುದರ್ಶನ ಚಕ್ರವೋ ಪಾಂಚಜನ್ಯವೋ ಇದೆಲ್ಲವೂ ಕೂಡ ಅಭಿಮಾನಿ ದೇವತೆಗಳು, ನಿತ್ಯ ಸೂರ್ಯಗಳು ಎಲ್ಲ ಮನಸ್ಸಿಗೆ ಅಭಿಮಾನಿ ದೇವತೆ ಸುದರ್ಶನ ಚಕ್ರ ಹೀಗೆಲ್ಲ ಹೇಳಲ್ಪಟ್ಟಿದೆ. ಎಲ್ಲ ಹೇಳಿ ಎಲ್ಲ ಪದಾರ್ಥಗಳಿಗೂ ಆಶ್ರಿತತ್ವವೂ ಹೇಳಲ್ಪಟ್ಟಿದೆ. ಆದರೆ ಇಲ್ಲಿ ಸ್ವರೂಪನಿಷ್ಠತಾ ಇತಿ ಅಪೌನರುಕ್ತ್ಯಾಯ ಮೈ ಅಂತರ್ಯಾಮಿಣಿ ಇತಿ ಇಲ್ಲಿ ಹೇಳಿರೋದು ಸ್ವರೂಪನಿಷ್ಠತೆ ಅಂದರೆ ಎಲ್ಲ ಇವನ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನು ನಿಯಮನ ಮಾಡ್ತಾನೆ.
ಅಂತರ್ಯಾಮಿಯಾದ ಇವನ ಆಧಾರದಲ್ಲಿ ಇದೆ ಎಲ್ಲವೂ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ವಿಗ್ರಹ ಆಶ್ರಿತವಾದ ಅಭಿಮಾನಿ ದೇವತೆಗಳು, ತತ್ವ ಅಭಿಮಾನಿ ದೇವತೆಗಳು ಮೊದಲಾದದ್ದು ಇಲ್ಲಿ ಹೇಳ್ತಿದ್ದು ಬರ್ತಿಲ್ಲ. ಎಲ್ಲವೂ ಕೂಡ ಅವನ ವಿಗ್ರಹದಲ್ಲಿ ಆಶ್ರಿತವಾಗಿದೆ ಅಂತಲೂ ಶಾಸ್ತ್ರಗಳಲ್ಲಿ ಕಂಡುಬರುತ್ತೆ. ಅದು ಹೇಳ್ತಿಲ್ಲ ಇಲ್ಲಿ. ಅಂತರ್ಯಾಮಿಯಾಗಿ ಎಲ್ಲವನ್ನು ತನ್ನ ಸ್ವರೂಪದಿಂದಲೇ ಧರಿಸಿದ್ದಾನೆ ಪರಮಾತ್ಮ ಅನ್ನೋದು ಇಲ್ಲಿ ಹೇಳಲ್ಪಡ್ತಾ ಇದೆ. ಅನಯೋಹೋ ಧಾರಣ ನಿಯಮಯೋರಪಿ ವ್ಯಾಪ್ತಿಯ ಸಹ ಅಧೀತಾಂ ದರ್ಶಯಿತುಮಾಹ ತತ್ರೈವ. ಅಲ್ಲಿಯೇ ಎಲ್ಲವೂ ಕೂಡ ಅಂತರ್ಯಾಮಿಯಾಗಿ ಅವನ ವ್ಯಾಪ್ತಿ ತತ್ರೈವ ಬ್ರಾಹ್ಮಣೆ ಯಸ್ಯ ಪೃಥ್ವೀ ಶರೀರಂ ಯಹ ಪೃಥ್ವೀ ಮಂತರೋ ಯಮಯತಿ. ಶರೀರ ಆತ್ಮಭಾವವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಶರೀರತ್ವೇನ ನಿಯಾಮ್ಯತ್ವ ಪ್ರತಿಪಾದನಾತ್ ತದಾಯತ್ತೆ ಸ್ಥಿತಿ ನಿಯಮನೆ ಪ್ರತಿಪಾದಿತೆ. ಅವನ ಅಧೀನದಲ್ಲಿಯೇ ಸ್ಥಿತಿಯು ನಿಯಮನವು ಎಲ್ಲವೂ ಹೇಳಿದಂತಾಗುತ್ತೆ. ಯಾಕೆಂದರೆ ಶರೀರವಾಗಿದೆ ಅಂತ ಹೇಳಿದ್ರೆ ಮೂರು ಸಂಬಂಧಗಳು ಬಂದುಬಿಡುತ್ತೆ ಅಲ್ಲಿ. ಆಧೇಯವಾದದ್ದು ಶರೀರ, ನಿಯಾಮ್ಯವಾದದ್ದು ಶರೀರ, ಶೇಷಭೂತವಾದದ್ದು ಶರೀರ. ಆಧಾರ ಆಗಿರೋದು ಆತ್ಮ, ನಿಯಾಮಕ ಆತ್ಮ, ಶೇಷಿ ಆತ್ಮ. ಆಧಾರ, ನಿಯಾಮಕ, ಶೇಷಿ ಇದು ಆತ್ಮನ ಸ್ವರೂಪ. ಆಧೇಯ, ನಿಯಾಮ್ಯ, ಶೇಷ ಇದು ಶರೀರದ ಸ್ವರೂಪ. ಇದು ಶರೀರಾತ್ಮಭಾವ ಅಂದರೆ ಈ ಮೂರು ವಿಧವಾದ ಸಂಬಂಧಗಳು ಯಾವ ಎರಡು ಪದಾರ್ಥಗಳಿಗಿದೆಯೋ ಅದುವೇ ಶರೀರಾತ್ಮಭಾವ ಅಂತ ಹೇಳುವಂಥದ್ದು. ಶರೀರವು ದ್ರವ್ಯವಾಗಿರಬೇಕು. ದ್ರವ್ಯವಾಗಿರುವುದಕ್ಕೆ ಶರೀರ ಅಂತ ಹೇಳಲ್ಪಡುತ್ತೆ. ಯಸ್ಯ ಚೇತನಸ್ಯ ಯತ್ ದ್ರವ್ಯಂ ಅಂತ ಹೇಳಲ್ಪಡುತ್ತೆ, ದ್ರವ್ಯವಾಗಿರೋದು. ಆದ್ದರಿಂದ ಇಲ್ಲಿ ಶರೀರ ಅಂತ ಹೇಳಿರೋದ್ರಿಂದಲೇ ನಿಯಮನ, ಸ್ಥಿತಿ ನಿಯಮನ ಎಲ್ಲವೂ ಅವನ ಆಧಾರದಲ್ಲಿದೆ. ಮತ್ತು ಶೇಷಿತ್ವವು ಅದರಿಂದಲೇ ಲಭಿಸುತ್ತೆ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಸ್ಥಿತಿ ನಿಯಮನೇ ಅಂತ ಹೇಳಿದ್ರೆ ಸ್ಥಿತಿ ಮತ್ತು ಪ್ರವೃತ್ತಿ ಅಂತ ಅರ್ಥ. ಸ್ಥಿತಿ ನಿಯಮನಗಳು ಅಂದರೆ ಪ್ರವೃತ್ತಿಗಳು ಅಂದರೆ ಎಲ್ಲವೂ ಕೂಡ ಅವನ ಸ್ವಾಧೀನ ತ್ರಿವಿಧ ಚೇತನ ಅಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಅಂತ ಆಳವಂದಾರು. ಅದಕ್ಕೆ ಲಕ್ಷಣವನ್ನು ಹೇಳಿದ್ರು. ಬ್ರಹ್ಮಲಕ್ಷಣ ಹೇಳುವಾಗ ಸ್ವಾಧೀನ ತ್ರಿವಿಧ ಚೇತನಾಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ. ಆ ಸ್ವರೂಪದಲ್ಲಿ ಭೇದಗಳು, ಸ್ಥಿತಿಯಲ್ಲಿ ಭೇದಗಳು, ಪ್ರವೃತ್ತಿಯಲ್ಲಿ ಭೇದಗಳು, ಎಲ್ಲವೂ ಕೂಡ ಮೂರು ಚೇತನಗಳ ಮೂರು ಅಚೇತನಗಳ ಎಲ್ಲವೂ ಕೂಡ ಯಾರ ಅಧೀನದಲ್ಲಿದೆಯೋ ಅವನು ಪರಮಾತ್ಮ ಅಂತ ಅವನ ಲಕ್ಷಣವನ್ನು ಹೇಳೋದು. ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವವನು ಅಂತ ಹೇಳಿ ಅದರಲ್ಲಿ ಇಲ್ಲಿ ನಿಯಮನೇ ಎನ್ನುವಾಗ ಸ್ಥಿತಿ ಪ್ರವೃತ್ತಿ ಅಂತ ಹೇಳಿದರು. ಶರೀರ ಶರೀರಿ ವಚನಾತ್ ಧೃತಿ ಶೇಷಿತ್ವಂಚ ತತ್ರ ಅರ್ಥಸಿದ್ಧೇ. ಶೇಷಿತ್ವಂಚ ಧೃತಿ ಅಂದರೆ ಧಾರಣೆ, ಶೇಷಿತ್ವ ಎರಡೂ ಕೂಡ ಅರ್ಥಸಿದ್ಧವಾಗುತ್ತೆ. ಶರೀರ ಶರೀರಿ ಅಂತ ಹೇಳಿಬಿಟ್ರೆ ಇದು ಅದರಲ್ಲಿಯೇ ಅರ್ಥಸಿದ್ಧ. ಮಯಾ ತತವಿದಂ ಸರ್ವಂ ಇತಿ ಅಭಿಧಾಯ ಏವ ನ ಚಾಹಂ ತೇಷು ಅವಸ್ಥಿತಃ ಇತಿ ವಚನಂ ವ್ಯಾಹತಂ. ವಿದೇಶದಲ್ಲಿ ಸಂದೇಹ ಹಾಕ್ಕೊಳ್ತಾರೆ. ನನ್ನಿಂದ ಎಲ್ಲವೂ ವ್ಯಾಪ್ತವಾಗಿದೆ ಅಂತ ಹೇಳಿ ನಾನು ಅವುಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ನಚ ಅಹಂ ತೇಷು ಅವಸ್ಥಿತ ಅಹಂ ತೇಷು ನ ಅವಸ್ಥಿತ. ಆದರೆ ಮಯಾ ತತಮಿದಂ ಸರ್ವಂ ನಾನು ಅವುಗಳಲ್ಲಿಲ್ಲ, ಆದರೆ ನಾನು ಎಲ್ಲವನ್ನು ವ್ಯಾಪಿಸಿದ್ದೇನೆ. ವಿರೋಧ ಬಂತಲ್ಲ ಇಲ್ಲಿ ಅಂತ ಒಂದು ವಿರೋಧ. ಇನ್ನೊಂದು ಯಹ ಪೃಥಿವ್ಯಾಂ ತಿಷ್ಠನ್ ಇತ್ಯಾದಿ ಶ್ರುತಿ ವಿರುದ್ಧಂಚ. ಪೃಥಿವಿಯಲ್ಲಿ ಇದ್ದಾನೆ, ಅಗ್ನಿಯಲ್ಲಿ ಇದ್ದಾನೆ, ಆಕಾಶದಲ್ಲಿದ್ದಾನೆ, ಇದ್ದಾನೆ ಅಂತ ಹೇಳಿ ನಚ ಅಹಂ ತೇಷು ಅವಸ್ಥಿತ ಅವುಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ವಿರೋಧ ಬಂತಲ್ಲ ಶ್ರುತಿಗೆ ಅಂತ ಇಲ್ಲಿ ಒಂದು ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಅಹಂ ತು ಅಂತ ಹೇಳಿ ಇಲ್ಲಿ ವ್ಯಾಖ್ಯಾನ ಮಾಡಲು ಭಾಷಿಕಾರರು ನಚಾಹಂ ತೇಜೋ ಅವಸ್ಥಿತ ಅಂದರೆ ಯಾವ ಶ್ರುತಿಗೂ ಏನೂ ವಿರೋಧವಿಲ್ಲ. ಇಲ್ಲಿ ಎಲ್ಲವನ್ನೂ ವ್ಯಾಪಿಸಿದ್ದೇನೆ, ಆದರೆ ಅವುಗಳಲ್ಲಿ ಇಲ್ಲ. ಪೃಥಿವಿಯಲ್ಲಿ ಇದ್ದೇನೆ, ಆಕಾಶದಲ್ಲಿ ಇದ್ದೇನೆ, ಆತ್ಮದಲ್ಲಿ ಇದ್ದೇನೆ, ಆದರೆ ಅವುಗಳಲ್ಲಿ ಇಲ್ಲ. ಎಲ್ಲ ವಿರೋಧ ಬಂತಲ್ಲ ಇಲ್ಲಿ ಅಂತ ಹೇಳಿದ್ರೆ ಅಹಂ ತು ನ ತದಾ ಯತ್ತ ಸ್ಥಿತಿ. ಅವುಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವುಗಳ ಆಧಾರದಲ್ಲಿ ಇಲ್ಲ ಅಂತ ಅರ್ಥ. ಅವುಗಳ ಆಧಾರದಲ್ಲಿ ಇಲ್ಲ ಅಂತ ಅರ್ಥ ಇಲ್ಲಿ. ಆದ್ದರಿಂದ ಆಧಾರ ಆಧೇಯ ಭಾವ ಇಲ್ಲ. ಪರಮಾತ್ಮನು ಅವುಗಳ ಆಧಾರದಲ್ಲಿಲ್ಲ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನ ಮಹಿಮೆಯಲ್ಲಿ ತಾನಿದ್ದಾನೆ. ಮತ್ಸಿತೌ ತೈಹಿನ ಕಶ್ಚಿದ್ ಉಪಕಾರ. ಅವುಗಳಿಂದ ನನ್ನ ಸ್ಥಿತಿಯಲ್ಲಿ ಒಂದು ಉಪಕಾರವಿಲ್ಲ. ಅದನ್ನ ಜೀವಾತ್ಮನಿಗೆ ಇಲ್ಲಿ ಬದ್ಧ ಸ್ಥಿತಿಯಲ್ಲಿ ಇರುವಾಗ ಅವನ ಸ್ಥಿತಿ ಶರೀರವಿಲ್ಲದೆ ಹೋದರೆ ಆಗೋದೇ ಇಲ್ಲ. ಅವನಿಗೆ ಚಲನೆ ಇರೋದಿಲ್ಲ, ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಮರಣದಲ್ಲಿಯೂ ಶರೀರದಿಂದ ಶರೀರಕ್ಕೆ ಹೋಗಬೇಕಾದ್ರೆ ಸೂಕ್ಷ್ಮ ಶರೀರ ಬರುತ್ತೆ. ಪ್ರಳಯದಲ್ಲಿಯೂ ಅವನ ಜೊತೆ ಸೂಕ್ಷ್ಮವಾದ ಅಚೇತನ ಸಂಬಂಧ ಇದ್ದೇ ಇರುತ್ತೆ, ಹೋಗೋದಿಲ್ಲ. ಮೋಕ್ಷವಾದಾಗ ಹೇಗೆ ಅಂದರೆ ಪ್ರಕೃತಿ ಮಂಡಲ ದಾಟುವವರೆಗೂ ಸೂಕ್ಷ್ಮವಾದ ಶರೀರ ಬೇಕು ಅವನಿಗೆ.
ಅದಾದ ಮೇಲೆ ಸ್ವರೂಪಾವಿರ್ಭಾವ ಆದಾಗ ಸೂಕ್ಷ್ಮ ಶರೀರವು ಹೋಗ್ಬಿಡುತ್ತೆ. ಅಲ್ಲಿಯವರೆಗೂ ಅವನಿಗೆ ಶರೀರ ಇರಬೇಕು, ಇಲ್ಲದೆ ಹೋದರೆ ಅವನಿಗೆ ಚಲನೆ ಉಂಟಾಗುವುದಿಲ್ಲ. ಮೋಕ್ಷದಲ್ಲಿ ಮಾತ್ರವೇ ಶರೀರ ಇಲ್ಲದೇ ಇರಬಹುದು ಅವನು ಮೋಕ್ಷದಲ್ಲಿ. ಆದ್ದರಿಂದ ಶರೀರದಿಂದ ಉಪಕಾರವಿದೆ ಇವನಿಗೆ. ಶರೀರವಿದ್ದರೇನೆ ಕರ್ಮಗಳನ್ನು ಮಾಡೋಕ್ಕೆ ಸಾಧ್ಯ, ಉಪಾಯಾನುಷ್ಠಾನ ಮಾಡೋಕ್ಕೆ ಸಾಧ್ಯ. ಆದರೆ ಪರಮಾತ್ಮನಿಗೆ ಶರೀರ ಎಲ್ಲವೂ ಶರೀರವಾಗಿದ್ದರೂ ನಮಗೆ ಹೇಗೆ ಶರೀರದಿಂದ ಉಪಕಾರವಾಗುತ್ತೋ ಆ ರೀತಿಯಾದ ಯಾವ ಉಪಕಾರವೂ ಪರಮಾತ್ಮನಿಗೆ ಆಗಬೇಕಾಗಿಲ್ಲ. ಯಾಕೆ ಅವನಿಗೆ ಶರೀರವಾಗಿದೆ ಎಲ್ಲ ಅಂದರೆ ಪದಾರ್ಥದ ಸ್ಥಿತಿಯೇ ಹಾಗೆ. ಪರಮಾತ್ಮನನ್ನು ಬಿಟ್ಟು ಸ್ವತಂತ್ರವಾದ ಸತ್ಯ ಯಾವುದಕ್ಕೂ ಇಲ್ಲ, ಎಲ್ಲವೂ ಅವನ ಆಧಾರದಲ್ಲಿಯೇ ಇದೆ, ಅವನ ನಿಯಮದಲ್ಲಿಯೇ ಇದೆ. ಆದ್ದರಿಂದ ಮತ್ಸ್ಥಾನಿ ಸರ್ವಭೂತಾನಿ ಇತಿ ಪ್ರಸ್ತುತ ಪ್ರಕಾರ ಸ್ಥಿತಿ ಅತ್ರ ನಿಷಿದ್ಯತೆ. ಆದ್ದರಿಂದ ಮತ್ಸ್ಥಾನಿ ಸರ್ವಭೂತಾನಿ ಅಂತ ಹೇಳಿ ನಚ ಮತ್ಸ್ಥಾನಿ ಭೂತಾನಿ ಅಂತ ಹೇಳಿದ್ರು. ಮತ್ಸ್ಥಾನಿ ಸರ್ವಭೂತಾನಿ ನಚ ಅಹಂ ತೇಷು ಅವಸ್ಥಿತ ಅಂದರೆ ಇಲ್ಲಿ ಮತ್ಸ್ಥಾನಿ ಸರ್ವಭೂತಾನಿ ಅಂತ ಯಾವ ಒಂದು ವಿಧದಲ್ಲಿ ನನ್ನಲ್ಲಿ ಎಲ್ಲವೂ ಇದೆಯೋ ಆ ವಿಧದಲ್ಲಿ ನಾನು ಅವುಗಳಲ್ಲಿ ಇಲ್ಲ ಅನ್ನೋದು ಇಲ್ಲಿ ವಿರೋಧ ನಿಷೇಧ ಮಾಡಿರೋದು. ನಚ ಅಹಂ ತೇಷು ಅವಸ್ಥಿತ ಅಂತ ಹೇಳುವಾಗ ಇಲ್ಲಿ ಮತ್ಸ್ಥಾನಿ ಸರ್ವಭೂತಾನಿ ಎಲ್ಲ ಪ್ರಾಣಿಗಳು ನನ್ನಲ್ಲಿ ಇದೆ ಅಂತ ಹೇಳಿದಿ, ನನ್ನಲ್ಲಿ ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯಲ್ಲಿ ನಾನು ಅವುಗಳಲ್ಲಿ ಇಲ್ಲ ಅನ್ನೋದು ಇಲ್ಲಿ ನಚಾಹಂ ತೇಷು ಅವಸ್ಥಿತ ಅಂತ ನಿಷೇಧ ಮಾಡಿರೋದು. ಆ ಪ್ರಕಾರದಲ್ಲಿ ಎನ್ನುವುದು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಪ್ರಸ್ತುತ ಪ್ರಕಾರ ಸ್ಥಿತಿ ಅತ್ರ ನಿಷಿದ್ಯತೆ. ಸ ಭಗವಃ ಕಿಂ ತಸ್ಮಿನ್ ಪ್ರತಿಷ್ಠಿತ, ಎಲ್ಲಿದ್ದಾನವನು ಪ್ರಶ್ನೆ ಹಾಕೊಂಡಾಗ ಉಪನಿಷತ್ತೇ ಹೇಳುತ್ತೆ ಚಾಂದೋಗ್ಯದಲ್ಲಿ, ಅದರಲ್ಲಿ ಭೂಮವಿದ್ಯಾ ಪ್ರಕರಣ ಅಂತ ಅದರಲ್ಲಿ ಬರುವಂಥದ್ದು. ಸ್ವೇ ಮಹಿಮ್ನಿ ಯದಿವಾ ನ ಮಹಿಮ್ನಿ ಇತಿ ಶ್ರೂಯತೆ, ಇದು ಚಾಂದೋಗ್ಯದಲ್ಲಿ ಭೂಮವಿದ್ಯಾ ಪ್ರಕರಣ. ಅದರಲ್ಲಿ ಹೇಳುವಾಗ ಸನತ್ಕುಮಾರರು ನಾರದನಿಗೆ ಉಪದೇಶ ಮಾಡ್ತಾರೆ. ಸನತ್ಕುಮಾರರು ಅವನು ತನ್ನ ಮಹಿಮೆಯಲ್ಲೇ ಇದ್ದಾನೆ ಅಥವಾ ಅವನ ಮಹಿಮೆಯೂ ಬೇಕಾಗಿಲ್ಲ ಅವನಿಗೆ, ತನಗೆ ಇದ್ದಾನವನು. ಅವನ ಮಹಿಮೆ ಎಲ್ಲ ಅವನಿಂದಲೇ ಅವುಗಳಿಗೆ ಮಹಿಮೆ. ಅವನಿಗೆ ಬೇರೆ ಮನುಷ್ಯರಿಗೆಲ್ಲ ಹೇಗೆ ಅಂದರೆ ಅಶ್ವದಿಂದಲೋ ಗೋವಿಂದಲೋ ಇದರಿಂದಲೋ ಹೀಗೆಲ್ಲ ಮಹಿಮೆ ಬರುತ್ತೆ. ಪರಮಾತ್ಮನಿಗೆ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಯದಿವಾ ನಮಹಿಮ್ನಿ ಅಂತಲೂ ಹೇಳಿತ್ತು. ಅವನ ಗುಣಗಳಿಗೂ ಅವನ ರೂಪಕ್ಕೂ ಎಲ್ಲ ಅವನಿಂದ ಉತ್ಕರ್ಷವೇ ಹೊರತು ಅವುಗಳಿಂದ ಅವನಿಗೇನು ಉತ್ಕರ್ಷವಿಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ. ಹಾಗೆ ಅದನ್ನು ಇಲ್ಲಿ ವಿವರಿಸ್ತಾರೆ. ಮತ್ಸ್ಥಿತವು ಅಂತ ಹೇಳಿ ಏನು ಪ್ರಯೋಜನವಿಲ್ಲ, ನನಗೇನೋ ಆಗುತ್ತೋ ಅದ ರೀತಿ ಉಪಕಾರವಿಲ್ಲ. ನ ಕಶ್ಚಿತ್ ಪ್ರಯೋಜನ ಏನು ಅಂತ ಹೇಳಿದ್ರೆ ಸ್ವರೂಪತಃ ಸಂಕಲ್ಪ ಅದೃಷ್ಟಾದಿನ ವಾ ಇತಿ ಭಾವ. ಅವುಗಳ ಸಂಕಲ್ಪದಿಂದಲೋ ಅವನ ಸ್ವರೂಪದಿಂದಲೋ ಅದೃಷ್ಟ ಮೊದಲಾದೋ ನನಗೆ ನನ್ನ ಸ್ಥಿತಿ ಇಲ್ಲ. ನಾನು ನನ್ನ ಮಹಿಮೆಯಲ್ಲಿ, ನನ್ನ ಸ್ಥಿತಿಯಲ್ಲಿ, ನನ್ನ ಸಂಕಲ್ಪದಿಂದಲೇ ನಾನು ಇದ್ದೇನೆ ಅನ್ನೋದು ಇಲ್ಲಿ ಅರ್ಥ. ಮತ್ಸ್ಥಾನಿ ನ ಚ ಮತ್ಸ್ಥಾನಿ ಇತ್ಯೇತತ್ ವ್ಯಾಹತಂ ಇತ್ಯತ್ರ ನ ಘಟಾದೀನ. ಮತ್ತು ಇನ್ನೊಂದು ವಿರೋಧ ಇಲ್ಲಿ ಬರುವ ಕಾಣುತ್ತೆ. ಇಲ್ಲಿ ಮತ್ಸ್ಥಾನಿ ಸರ್ವಭೂತಾನಿ ನ ಚ ಮತ್ಸ್ಥಾನಿ ಭೂತಾನಿ ಅಂತ ಹೇಳಿದಾಗಲೂ ಇಲ್ಲಿ ಅಂತರ್ಯಾಮಿಯಾಗಿ ಇದ್ದೇನೆ ಹೊರತು ಲೋಕದಲ್ಲಿ ಕಂಡುಬರುವಂತಹ ಆಧಾರ ಆಧೇಯ ಭಾವದಂತೆ ಅಲ್ಲ ಅನ್ನೋದನ್ನು ಅರ್ಥ ಮಾಡಬೇಕು. ಮೂರ್ತಂ ಹಿ ಮೂರ್ತಾಂತರಂ ಪತನ ಪ್ರತಿಘಾತಿನ ಸಂಯೋಗೇನ ಧಾರೆಯಿತು. ಪತನ ಪ್ರತಿಘಾತ ಅಂದರೆ ಬೀಳೋದನ್ನು ತಡೆಯೋದು ಅಂತ ಅರ್ಥ. ಪತನ ಅಂದರೆ ಮೇಲೆ ಕೆಳಗಡೆ ಬೀಳೋದು. ಈಗ ನನ್ನ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ರೆ ಪುಸ್ತಕ ಕೆಳಗೆ ಬೀಳೋದಿಲ್ಲ. ಆ ಪುಸ್ತಕದ ಪತನವನ್ನು ನನ್ನ ಕೈಯೊಡನೆ ಆದ ಸಂಬಂಧ ಪ್ರತಿಘಾತ ತಡೆಯುತ್ತೆ ಅದು. ಆದ್ದರಿಂದ ಪತನ ಪ್ರತಿಘಾತ ಹೇಗೆ ಅಂದರೆ ಸಂಯೋಗ ಅನ್ನುವ ಸಂಬಂಧ. ಅಲ್ಲಿ ಸಂಯೋಗೇನ ಧಾರೆ ಇದೆ. ಎರಡು ವಿಧವಾದ ಸಂಬಂಧಗಳಿರುತ್ತೆ ಪದಾರ್ಥಗಳಲ್ಲಿ. ಒಂದು ಸಂಯೋಗ ಅಂತ ಹೇಳೋದು, ಇನ್ನೊಂದು ಅಪೃಥಕ್ ಸಿದ್ಧವಾದ ಸಂಬಂಧ. ಸಂಯೋಗ ಅನ್ನೋದು ಎರಡು ಮೂರ್ತ ದ್ರವ್ಯಗಳು, ಎರಡು ಪದಾರ್ಥಗಳಲ್ಲಿ ಉಂಟಾಗುವಂತಹದ್ದು. ಅದು ಇನ್ನೊಂದು ಮೂರ್ತಾಂತರಂ ಪದಾರ್ಥವನ್ನು, ನಮ್ಮ ಕೈ ಒಂದು ಮೂರ್ತ ಪದಾರ್ಥ, ಪುಸ್ತಕವು ಒಂದು ಮೂರ್ತ ಪದಾರ್ಥ, ಅಥವಾ ಒಂದು ಮೊಬೈಲ್ ಒಂದು ಮೂರ್ತ ಪದಾರ್ಥ ಕೈಯಲ್ಲಿ ಇಟ್ಕೊಂಡಿದ್ರೆ ಅದೆರಡಕ್ಕೂ ಇರುವ ಸಂಬಂಧ ಸಂಯೋಗ ಸಂಬಂಧ. ಅದನ್ನು ಬಿಡಿಸ್ಬಿಡ್ಬೋದು. ಆದರೆ ಬಿಡಿಸದೇ ಇರೋ ಅಂಥದ್ದು ಯಾವುದು ಅಂದರೆ ನಾವು ಹೇಳ್ತೀವಿ ಅಪೃಥಕ್ ಸಿದ್ಧ ಸಂಬಂಧ. ನೈಯಾಯಿಕರು ಹೇಳಿದ್ರು ಸಮವಾಯ ಸಂಬಂಧ ಅಂತ ಹೇಳಿದ್ರು. ಅವರು ಆ ರೀತಿ ಅರ್ಥ ಹೇಳ್ತಾರೆ ಅದಕ್ಕೆ, ಸಮವಾಯ ಸಂಬಂಧ ಅಂತ ಹೇಳಿ. ನಾವು ಅದಕ್ಕೆ ಅಪೃಥಕ್ ಸಿದ್ಧ ಸಂಬಂಧ ಅಂತ ಹೇಳ್ತೀವಿ. ಆ ಸಂಬಂಧವು ಸಂಯೋಗ ಅಂತ ಹೇಳಿದ್ರೆ ಬೇರೆ ಮಾಡಲು ಸಾಧ್ಯವಾಗುವಂತಹ ಎರಡು ಪದಾರ್ಥಗಳ ಸಂಬಂಧ. ಅದು ಒಂದು ಕೈಯಲ್ಲಿ ಒಂದು ಪದಾರ್ಥವ ಕೆಳಗೆ ಬಿಡದೇ ಇರೋ ಹಾಗೆ ಆಧಾರ, ನಮ್ಮ ಕೈ ಆಧಾರವಾಗುತ್ತೆ. ಆದರೆ ಇಲ್ಲಿ ಹಾಗಲ್ಲ.
ಪರಮಾತ್ಮನು ಹೇಗೆ ಎಲ್ಲ ಧರಿಸಿದ್ದಾನೆ ನ ತಥಾತ್ರ ಭಾವ. ಆದ್ದರಿಂದ ಆ ರೀತಿಯಾದ ಸಂಬಂಧ ಇಲ್ಲಿ ಹೇಳಲ್ಪಡ್ತಿಲ್ಲ ಅನ್ನೋದು ಇಲ್ಲಿ ನಚಮತ್ಸ್ಥಾನಿ ಭೂತಾನಿ ಅಂತ ಹೇಳುವಾಗ ಲೋಕದಲ್ಲಿ ಕಂಡುಬರುವಂತೆ ಸಂಯೋಗ ಸಂಬಂಧದಿಂದ ಇಲ್ಲ ಪದಾರ್ಥಗಳು ನನ್ನಲ್ಲಿ ಅಪೃಥಕ್ ಸಿದ್ಧವಾದ ಸಂಬಂಧ ಅನ್ನೋದು ಇಲ್ಲಿ. ಲೋಕದೃಷ್ಟ ವಿಪರೀತಂ ನ ಸಂಭವತಿ ಕಥಂ. ಲೋಕದಲ್ಲಿ ಈ ರೀತಾನೆ ಕಂಡು ಬರ್ತಾ ಇದೆ, ಲೋಕದಲ್ಲಿ ಕಾಣದೇ ಇರೋ ಹಾಗೆ ಹೇಗೆ ಹೇಳಕ್ಕೆ ಸಾಧ್ಯ, ನಾವು ಹೇಗೆ ತಿಳಿಯೋದು? ಲೋಕದಲ್ಲೆಲ್ಲ ಕಂಡು ಬರೋದು ಸಂಯೋಗ ಸಂಬಂಧವೇ, ಅಪೃಥಕ್ ಸಿದ್ಧ ಸಂಬಂಧ ಅಂತ ಹೇಳಿದ್ರೆ ಹೇಗೆ ತಿಳಿಯೋದು? ಆಧಾರಾದೇಯ ಭಾವ ಅಂತ ಹೇಳಿದ್ರೆ ಹೇಳ್ತಾರೆ, ಪಶ್ಯಮೇ ಯೋಗಮೈಶ್ವರಂ, ನೋಡು ನನ್ನ ಈಶ್ವರಯುಕ್ತವಾದ ಯೋಗವು ಹೇಗಿದೆ, ಭೂತಭೃತ್ ನಚ ಭೂತಸ್ಥಃ ಅಂತ ಹೇಳಿ ಹೇಳಿ ಅದನ್ನು ವಿವರಿಸ್ತಾರೆ. ಕಥಂ ಇಲ್ಲಿ ಹೇಳುವಾಗ ಇಲ್ಲಿ ಯೋಗ ಅಂದರೆ ಏನು, ಇಲ್ಲಿ ಸ್ವಾಮಿ ಭಾಷಿಕಾರರೇ ಪ್ರಶ್ನೆ ಹಾಕ್ತಾರೆ, ಕಥಂ ಅಂತ ಹೇಳಿ. ನ ಘಟಾದೀನ ಮಮ ಧಾರಕತ್ವಂ ಕಥಂ, ಮತ್ತೆ ಹೇಗೆ? ಮತ್ ಸಂಕಲ್ಪೇನ ಪಶ್ಯಮೇ ಪಶ್ಯ ಮಮ ಈಶ್ವರಂ ಯೋಗಂ, ಈಶ್ವರ ಪ್ರಯುಕ್ತವಾದ ಯೋಗವನ್ನು ನೋಡು, ಸಂಕಲ್ಪದಿಂದಲೇ ಎಲ್ಲ ಧರಿಸಿದ್ದೇನೆ ನಾನು. ಅದು ಬೇರೆ ಎಲ್ಲಿಯೂ ಸಂಭವವಿಲ್ಲ, ಲೋಕದಲ್ಲಿ ಕಂಡುಬರೋದಕ್ಕೆ ಸಾಧ್ಯವಿಲ್ಲ. ಮದ ಅಸಾಧಾರಣಂ ಆಶ್ಚರ್ಯಂ ಯೋಗಂ, ಆಶ್ಚರ್ಯವಾದದ್ದು ಅಸಾಧಾರಣವಾದದ್ದು ಯಾವುದು ಈ ಯೋಗ ಅಂತ ಹೇಳಿದ್ರೆ ಭೂಚಭೃತ್ ನತಭೂತಸ್ಥಃ ಮಮಾತ್ಮ ಭೂತಭಾವನಃ ಅಂತ ಹೇಳಿ ಅದನ್ನು ವಿವರಿಸ್ತಾರೆ. ಹೇಗೆ ಅಂತ ಹೇಳಿಬಿಟ್ಟು, ಸಂಕಲ್ಪದಿಂದಲೇ ಎಲ್ಲ ಧರಿಸಿದ್ದೇನೆ. ಶರೀರಿಣೋರಪಿ ಸಂಭವಂ ವಿಪ್ರೇತ್ಯಾಹ ಚರಣೋರಿವ, ಶರೀರಿ ವಿಷಯದಲ್ಲಿ ಇರುವಂತಹ ಸಂಕಲ್ಪದಿಂದ ಧರಿಸಿರುವಂಥದ್ದು. ಆದ್ದರಿಂದ ಸಂಕಲ್ಪದಿಂದಲೇ ಎಲ್ಲವನ್ನು ನಿಯಮನ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಸ್ವೇಚ್ಛಾಧೀನ ಧಾರಕತ್ವ ಹಿ ವಿಹಿತಂ, ತನ್ನ ಇಚ್ಛೆಗೆ ಅಧೀನವಾದ ಧಾರಕತ್ವ, ತನ್ನ ಸಂಕಲ್ಪಕ್ಕೆ ಅಧೀನವಾದ ಧಾರಕತ್ವ. ನಾನು ಸಂಕಲ್ಪ ಮಾಡಿಯೇ ಎಲ್ಲವನ್ನು ಈ ರೀತಿ ಎಲ್ಲವೂ ನನ್ನ ಅಧೀನದಲ್ಲಿದೆ ಅಂತ ಸಂಕಲ್ಪ ಮಾಡಿದ್ರೆ ಅಧೀನದಲ್ಲಿರುತ್ತೆ. ನಿತ್ಯವಾಗಿರಲಿ ಅಂತ ಸಂಕಲ್ಪ ಮಾಡಿದ್ರೆ ನಿತ್ಯವಾದ ಪದಾರ್ಥವಾಗಿರುತ್ತೆ. ಇದು ಪರಿಣಾಮ ಹೊಂದುತ್ತಾ ಇರಲಿ ಅಂತ ಸಂಕಲ್ಪ ಮಾಡಿದ್ರೆ ಪರಿಣಾಮ ಹೊಂದುತ್ತೆ. ಎಲ್ಲ ಅವನ ಸಂಕಲ್ಪಾಧೀನವಾದ ಧಾರಕತ್ವ. ಅದಕ್ಕೆ ಅಸ್ವತಂತ್ರತೆಯ ಧಾರಕತ್ವ ನಿಷಿಧ್ಯತೆ ಇತಿ ಅವಿರೋಧ. ಆದ್ದರಿಂದ ಈ ಧಾರಕತ್ವವು ಯಾವುದು ಇಲ್ಲಿ ನಿಷೇಧನ ಮಾಡಿರೋದು ಅಂತ ಹೇಳಿದ್ರೆ ಅಸ್ವತಂತ್ರವಾದ ಧಾರಕತ್ವ, ತನ್ನ ಸ್ವಾತಂತ್ರ್ಯವಿಲ್ಲದೆ ಇರುವಂತಹದ್ದು. ಸ್ವತಂತ್ರನಾದ್ಯ ಪರಮಾತ್ಮ ಅವನು ಎಲ್ಲವನ್ನು ಸ್ವತಂತ್ರ ಸ್ವಾಮಿತ್ವ ಅಂತ ಅವನಿಗೆ ಎರಡು ವಿಶೇಷಣಗಳು ಸ್ವಾಮಿ ದೇಶಿಕನ ಶ್ಲೋಕದಲ್ಲಿ ಹೇಳ್ತಾರೆ. ಸ್ವತಂತ್ರನೂ ಸ್ವಾಮಿಯೂ ಎರಡೂ ಆಗಿದ್ದಾನೆ. ಸ್ವಾಮಿ ಅಂದರೆ ಸರ್ವಶೇಷಿ, ಎಲ್ಲವೂ ಅವನ ಪದಾರ್ಥಗಳೇ, ಅವನ ವಸ್ತುವೇ, ಅವನ ಒಡೆ, ಅವನಿಗೆ ಸೇರಿದ ಪದಾರ್ಥಗಳೇ ಎಲ್ಲ, ಅವನಿಗೆ ಎಲ್ಲ ಓನರ್, ಅವನೇ ಎಲ್ಲದಕ್ಕೂ. ಆದ್ದರಿಂದ ಇಷ್ಟ ಬಂದ ಹಾಗೆ ವಿನಿಯೋಗ ಮಾಡ್ಬೋದು. ಅವನಿಗೆ ಸ್ವಾತಂತ್ರ್ಯವೂ ಇದೆ, ಹೇಗೆ ಬೇಕಾದ್ರೂ ವಿನಿಯೋಗ ಮಾಡ್ಬೋದು. ಎಲ್ಲ ಪದಾರ್ಥಗಳು ಅವನದೇ, ಆದ್ದರಿಂದ ಅವನು ಯಾವ ಪದಾರ್ಥವನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಆ ರೀತಿ ಅವನಿಗೆ ಸ್ವತಂತ್ರ ಸ್ವಾಮಿ. ಆದ್ದರಿಂದ ಆ ಸ್ವಾತಂತ್ರ್ಯವಿಲ್ಲದೆ ಧರಿಸಿರುವಂತಹದ್ದನ್ನು ಇಲ್ಲಿ ನಿಷೇಧ ಮಾಡಿದೆ ಅಂತ ಅರ್ಥ ಮಾಡ್ಬೋದು. ಐಶ್ವರಂ ಇತ್ಯನೇನ ಅನನ್ಯ ಸಾಧಾರಣತ್ವ ಫಲಿತಂ. ಐಶ್ವರಂ ಹೇಳುವುದರಿಂದ ಸರ್ವೇಶ್ವರನಾದವನು ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ಅಂತ ಶ್ರುತಿ ಹೇಳುತ್ತಲ್ಲ, ಹಾಗೆ ಐಶ್ವರ ಯೋಗ, ಈಶ್ವರ ಪ್ರಯುಕ್ತವಾದ ಅವನ ಯೋಗವು ಹೇಳಲ್ಪಡುತ್ತೆ. ಪಶ್ಯ ಜನೇನ ಆಶ್ಚರ್ಯತ ಜೋರಿತ, ನೋಡಪ್ಪ ಹೇಗಿದೆ ನನ್ನ ಆಶ್ಚರ್ಯವಾದು, ನೋಡಪ್ಪ ಅಂದರೆ ಹೇಳಿದ್ರೆ ಆಶ್ಚರ್ಯವನ್ನು ತಿಳಿಸುತ್ತೆ. ನೋಡು ಅಂದರೆ ನೋಡೋದಕ್ಕಾಗೋದಿಲ್ಲ ಅವನಿಗೀಗ. ಮುಂದೆ ದಿವ್ಯವಾದ ಚಕ್ಷುಸನ್ನು ಕೊಟ್ಟು ತೋರಿಸ್ತಾನೆ ಅದನ್ನು ವಿಶ್ವರೂಪಾಧ್ಯಾಯದಲ್ಲಿ. ಆದರೆ ಇಲ್ಲಿ ಪಶ್ಯಮೇ ಯೋಗಮೈಶ್ವರಂ ಅಂದಾಗ ಇದು ಎಂಥ ಆಶ್ಚರ್ಯ, ತಿಳಿದುಕೋ ಇದನ್ನು ಅಂತ ಅರ್ಥ. ಇಲ್ಲಿ ಆಶ್ಚರ್ಯತ ದ್ಯೋತಿತ, ಆಶ್ಚರ್ಯ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಬೇರೆ ಎಲ್ಲೂ ಕಂಡುಬರೋದಿಲ್ಲ ಲೋಕದಲ್ಲಿ ಇದು. ಯೋಗ ಅನ್ನುವ ಶಬ್ದಕ್ಕೆ ಇಲ್ಲಿ ಯೋಗ ಸನ್ನಹನೋಪಾಯ ಧ್ಯಾನ ಸಂಗತಿ ಯುಕ್ತಿಷು ಅಂತ ಅಮರಕೋಶದ ಅರ್ಥದಿಂದ ಇಲ್ಲಿ ಧ್ಯಾನವು ಹೇಳಲ್ಪಟ್ಟಿದೆ. ಧ್ಯಾನ ಅನ್ನುವ ಅರ್ಥದಲ್ಲಿಯೂ ಯೋಗ ಶಬ್ದಕ್ಕೆ ಅರ್ಥವಿದೆ. ಅದನ್ನು ಇಲ್ಲಿ ಧ್ಯಾನಮಿಹ ಯೋಗ ಯುಜ್ಯಮಾನ ಸ್ವಭಾವಾದಿರ್ವ, ಸಂಬಂಧ ಹೊಂದಿರುವಂತಹ ಸ್ವಭಾವ. ಈ ರೀತಿ ಸಂಬಂಧವನ್ನು ನಾನು ಯಾರು ಚಿಂತನೆ ಮಾಡೋಕ್ಕಾಗದೇ ಇರುವಂತಹ ಆಶ್ಚರ್ಯವಾದ ಸಂಬಂಧ ಹೊಂದಿದೆ ಎಲ್ಲ ಪರಮಾತ್ಮಗಳು. ಆದ್ದರಿಂದ ಇವನಿಗೆ ಸಂಕಲ್ಪರೂಪವಾದ ಧ್ಯಾನ ಅಂತಲೇ ಇಲ್ಲಿ ಹೇಳಲ್ಪಟ್ಟಿದೆ. ಅವನ ಸಂಕಲ್ಪ ಅದುವೇ ಇಲ್ಲಿ ಯೋಗ ಅನ್ನುವ ಅರ್ಥಕ್ಕೆ ಶಬ್ದಕ್ಕೆ. ಪಶ್ಯಮೇ ಯೋಗಂ ಯುಕ್ತೆ ಯೋಗ ಸ್ವರೂಪಮೇವ ಅನಂತರಂ ವಕ್ತವ್ಯಂ. ಪಶ್ಯಮೇ ಯೋಗಂ ಅಂತ ಹೇಳಿದಾಗ ಇದು ಆಶ್ಚರ್ಯವಾದ ಈ ಸಂಬಂಧ, ಈ ರೀತಿಯಾದ ಸಂಬಂಧ ಇದೆಯಲ್ಲ ನನಗೂ ಪದಾರ್ಥಗಳಿಗೂ ಅತ್ಯಂತ ಆಶ್ಚರ್ಯಕರವಾದದ್ದು. ಇದನ್ನು ತಿಳಿದುಕೋ ಅಂದರೆ ಏನು ಇದು ಯೋಗ ಅಂತ ಪ್ರಶ್ನೆ ಬರುತ್ತೆ. ಆವಾಗ ಯೋಗವನ್ನು ಅಂತ ಹೇಳುವಾಗ ಭೂತ ಭೂತಸ್ಥಃ ಅಂತ ಹೇಳಿ ಅರ್ಥೌಚಿತ್ಯಾತ್ ಅಹಂ ಇತ್ಯೇವ ವಿಶೇಷ.
ಅಹಂ ಭೂತಭೃತ್ ನಚ ಭೂತಸ್ಥಃ, ವಿಶೇಷ ಅಲ್ಲಿ ಅಹಂ ಅನ್ನೋದು. ಅಥವಾ ಭೂತಭಾವನಃ ಇತಿವತ್ ಮಮಾತ್ಮ ಇತಿ ನಿರ್ದಿಷ್ಟ ಸಂಕಲ್ಪ ವಿಶೇಷಣತ್ವೇಪಿ ಫಲಿತಕಥನಂ. ಸರ್ವೇಷಾಂ ಭೂತಾನಾಂ ಭರ್ತಾ ಅಹಂ, ಸರ್ವೇಷಾಂ ಭೂತಾನಾಂ ಭರ್ತಾ ಅಹಂ ಭೂತಭೃತ್, ಎಲ್ಲವನ್ನು ಧರಿಸಿರುವವನು ನಾನೇ, ಪೋಷಣೆ ಮಾಡುವವನು ನಾನೇ ಅಂತ ಹೇಳುವ ಅರ್ಥ ಭೂತಭೃತ್. ಅಹಂ ಸರ್ವೇಷಾಂ ಭೂತಾನಾಂ ಭರ್ತಾ ಅಹಂ ಅನ್ನೋದು. ಮತ್ತೆ ಮಮಾತ್ಮ ಭೂತಭಾವನಃ, ಆತ್ಮ ಅನ್ನುವ ಶಬ್ದಕ್ಕೆ ಸಂಕಲ್ಪ ಅಂತ ಅರ್ಥ ಮಾಡ್ತರು. ಆತ್ಮೇತಿ ವಿಶೇಷ ನಿರ್ದೇಶ ಪರಿಸಂಖ್ಯಾನಯಾತ್ ತದತಿರಿಕ್ತ ಸಹಕಾರಿ ವ್ಯವಚ್ಛೇದಾರ್ಥ ಮಮಾತ್ಮೈವ. ಈ ಭಾಷ್ಯಕಾರರು ಎಷ್ಟು ವಿಶೇಷವಾಗಿ ಒಂದೊಂದು ಶಬ್ದಗಳನ್ನು ಹಾಕ್ತಾರೆ ಭಾಷ್ಯದಲ್ಲಿ, ಅದನ್ನು ಗಮನಿಸಬೇಕು. ಸ್ವಾಮಿ ದೇಶಿಕನ್ ತೋರಿಸ್ತಾರೆ ನಮಗೆ. ಇಲ್ಲಿ ಹೇಳುವಾಗ ಮಮ ಆತ್ಮ ಭೂತಭಾವನಃ ಅಂತ ಹೇಳಿದ್ರು. ಭಾಷ್ಯಕಾರರು ಹೇಳಿದ್ರು ಮಮ ಆತ್ಮ ಏವ ಅಂತ ಹೇಳಿದ್ರು. ಇಲ್ಲಿ ಮಮ ಆತ್ಮ ಏವ ಭೂತಭಾವನ, ಏವ ಇಲ್ಲವಲ್ಲ ಶ್ಲೋಕದಲ್ಲಿ, ಮಮ ಆತ್ಮ ಭೂತಭಾವನ ಅಷ್ಟೇ ಇರೋದು. ಇಲ್ಲಿ ಏವ ಅಂತ ಯಾಕೆ ಹೇಳಿದ್ರು? ಅವಧಾರಣೆ, ಅದು ಒತ್ತಿ ಹೇಳೋದು, ಸ್ಟ್ರೆಸ್ ಮಾಡೋದು. ನನ್ನ ಸಂಕಲ್ಪವೇ ಅಂತ ಹೇಳಿ ಭೂತಭಾವನ ಮಮಾತ್ಮ ಅಷ್ಟೇ ಶ್ಲೋಕದಲ್ಲಿ. ಏವ ಅನ್ನೋದು ಸೇರಿಸಿದ್ರಲ್ಲ, ಯಾಕೆ ಹಾಗೆ ಸೇರಿಸ್ಬೇಕು, ಏನು ಅದರಲ್ಲಿ ವಿಶೇಷವಾದ ಅರ್ಥ ಅಂತ ಹೇಳಿದ್ರೆ, ಆತ್ಮ ಅನ್ನುವಂತಹ ಒಂದು ವಿಶೇಷ ನಿರ್ದೇಶವಿದೆ ಇಲ್ಲಿ. ಮಮ ಆತ್ಮ ಅಂತ ಹೇಳಿ, ಮಮ ಆತ್ಮ ಅಂತ ಹೇಳಿದ್ರೆ, ನನ್ನ ಸಂಕಲ್ಪ ಅಂತ ಹೇಳಿದ್ರೆ, ನನ್ನಿಂದಲೇ ಧರಿಸಲ್ಪಟ್ಟಿದೆ, ನನ್ನ ಸಂಕಲ್ಪದಿಂದಲೇ. ಬೇರೆ ಯಾವುದಾದ್ರೂ ಸಹಾಯ ತೆಗೆದುಕೊಂಡು ನಾನು ಈ ರೀತಿ ಸಂಕಲ್ಪ ಮಾಡ್ತೀನಿ ಅನ್ನುವ ಪ್ರಶ್ನೆ ಬರುತ್ತೆ ಅಲ್ಲಿ. ಇನ್ನೊಂದರ ಸಹಾಯದಿಂದ ಈ ಸಂಕಲ್ಪ ಮಾಡ್ತಾ ಇದ್ದೇನೋ ನಾನು ಅನ್ನುವ ಅರ್ಥ ಬರುತ್ತೆ. ಯಾವುದರ ಸಹಾಯವೂ ಬೇಕಾಗಿಲ್ಲ, ನಿರಪೇಕ್ಷವಾಗಿ ನನ್ನ ಸಂಕಲ್ಪ, ಕೇವಲ ನನ್ನ ಸಂಕಲ್ಪದಿಂದಲೇ ನಾನು ಧರಿಸಿದ್ದೇನೆ, ಅದುವೇ ಅಲ್ಲಿ ಏವಾಗಿ ಅರ್ಥ. ಅದಕ್ಕೆ ಪರಿಸಂಖ್ಯಾ ನ್ಯಾಯ ಅಂತ ಹೆಸರು. ಅದಕ್ಕೆ ಪರಿಸಂಖ್ಯಾ ಅಂತ ಹೇಳಿದ್ರೆ ವರ್ಜನ ಬುದ್ಧಿ. ಪರಿ ಅನ್ನುವ ಶಬ್ದಕ್ಕೆ ವರ್ಜನೆ ಅನ್ನುವ ಪಾಣಿನಿ ಸೂತ್ರ ಅಷ್ಟಾಧ್ಯಾಯಲ್ಲಿ ಅಪಪರಿವರ್ಜನೆ ಅಂತ ಸೂತ್ರ. ಅಪಪರಿವರ್ಜನೆ, ಅಪಶಬ್ದವು ಪರಿ ಅನ್ನುವ ಶಬ್ದವು, ಅಪ ಅನ್ನುವ ಶಬ್ದವು. ವರ್ಜನ ಅನ್ನುವ ಬುದ್ಧಿ, ಸಂಖ್ಯಾ ಅಂತ ಹೇಳಿದ್ರೆ ಬುದ್ಧಿ ಜ್ಞಾನ. ಪರಿಸಂಖ್ಯಾ ನ್ಯಾಯ ಅಂತ ಹೇಳಿದ್ರೆ ಬಿಡಬೇಕು ಅನ್ನುವಂತಹ ಅರ್ಥದಲ್ಲಿ ಬರುವಂತಹದ್ದು ಪರಿಸಂಖ್ಯಾ ನ್ಯಾಯ ಅಂತ ಅದಕ್ಕೆ ಹೆಸರು. ಆ ಪರಿಸಂಖ್ಯಾ ನ್ಯಾಯದಿಂದ ಇಲ್ಲಿ ಇವನ ಪರಮಾತ್ಮನ ಸಂಕಲ್ಪತೆಗಿಂತ ಬೇರೆಯಾದ ಅತಿರಿಕ್ತವಾದ ಸಹಕಾರಿ ವ್ಯವಚ್ಛೇದ, ಇನ್ನೊಂದು ಸಹಕಾರಿ ಇಲ್ಲ ಅವನಿಗೆ ಅನ್ನೋದನ್ನು ತಿಳಿಸುತ್ತೆ. ಇನ್ನೊಂದು ಸಹಕಾರಿ ಇಲ್ಲದೇ ಇರೋದು ಮಮಾತ್ಮ ಭೂತಭಾವನಃ ಅಂತ ಹೇಳಿರೋದ್ರಿಂದ ಮಮಾತ್ಮ ಏವ ಭೂತಭಾವನಃ, ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲ ನನಗೆ, ಯಾವುದರ ಸಹಕಾರವೂ ಬೇಕಾಗಿಲ್ಲ ಅನ್ನುವಂತಹ ಪರಿಸಂಖ್ಯಾ ನ್ಯಾಯ ಅನ್ನೋದ್ರಿಂದ ಏವ ಶಬ್ದ ಅಲ್ಲಿ ಭಾಷಿಕರು ವಿಶೇಷವಾಗಿ ಉಪಯೋಗಿಸ್ತಾರೆ. ಪರಮಾತ್ಮನ ಸಂಕಲ್ಪವೇ ಅದು ಒಂದಿದ್ದರೆ ಸಾಕು, ಬೇರೆ ಯಾವುದು ಬೇಕಾಗಿಲ್ಲ, ಅವನಿಗೆ ಯಾವ ಸಹಾಯವೂ ಬೇಕಾಗಿಲ್ಲ ಅಂತ ಹೇಳುವ ಅರ್ಥ. ಅದನ್ನು ಇಲ್ಲಿ ಮಮಾತ್ಮೈವ ಅನ್ನ ಇಲ್ಲಿ ಸ್ವಾಮಿ ದೇಶಿಕನನ್ನು ವಿಶೇಷವಾಗಿ ವಿವರಿಸ್ತಾರೆ. ಮಮಾತ್ಮೇತಿ ವ್ಯತಿಕರಣ ನಿರ್ದೇಶ ಸ್ವಾರಸ್ಯ ಸಿದ್ಧಂ ಆತ್ಮಶಬ್ದಾರ್ಥಮಃ ಮಮ ಮನೋಮಯ ಸಂಕಲ್ಪ ಇತಿ. ಅಷ್ಟೇ ಅಲ್ಲದೆ ಇಲ್ಲಿ ಮಮ ಆತ್ಮ ಅಂತ ಹೇಳಿರುವಾಗ ನನ್ನ ಆತ್ಮ ಅಂದರೆ ಅದು ಆತ್ಮ ಬೇರೆ ನಾನು ಬೇರೆ ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಆದ್ದರಿಂದ ವ್ಯಧಿಕರಣ ಅಲ್ಲಿ ಸಾಮಾನಾಧಿಕರಣ್ಯ ಇಲ್ಲ, ಸಮಾನವಾದ ಅಧಿಕರಣ ಇಲ್ಲ, ಒಂದೇ ವಿಭಕ್ತಿಯಲ್ಲಿಲ್ಲ. ಮಮ ಅನ್ನೋದು ಷಷ್ಠಿ ವಿಭಕ್ತಿಯಲ್ಲಿದೆ. ನನ್ನ ಆತ್ಮ, ನಾನು ಬೇರೆ ಆತ್ಮ ಬೇರೆ ಅನ್ನುವ ಅರ್ಥ ಬಂತಿಲ್ಲಿ ಆತ್ಮ ಶಬ್ದಕ್ಕೆ. ಆದ್ದರಿಂದ ನನ್ನ ಮನೋಮಯವಾದ ಸಂಕಲ್ಪ ಹೇಳಿ ನಾನು ನನ್ನ ಸಂಕಲ್ಪ ಇದೆರಡು ಬೇರೆ ಬೇರೆ ಆಯಿತು ಅಲ್ಲಿಗೆ. ಆದ್ದರಿಂದ ವ್ಯಧಿಕರಣ ಶಬ್ದ, ವ್ಯಧಿಕರಣ ನಿರ್ದೇಶ ಸ್ವಾರಸ್ಯವು ನನ್ನ ಮನೋಮಯವಾದ ಸಂಕಲ್ಪ ಅಂತ ಹೇಳಿ ಅದನ್ನು ಪರಮಾತ್ಮನ ಸಂಕಲ್ಪ. ಏನೇನ ದೇಹಾದಿ ಸಂಘಾತೆ ಅಹಂಕಾರಂ ಅಧ್ಯಾರೋಪ್ಯ ಲೋಕಬುದ್ಧಿ ಅನುಸಾರೇಣ ಮಮಾತ್ಮೇತಿ ಉಪದೇಶ ಶಂಕರೋಕ್ತಂ. ಶಂಕರ ಭಾಷ್ಯದಲ್ಲಿ ಆಧಾರ್ಥ ಮಾಡಿದ್ರು ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ. ಅವರಿಗೆ ಹೇಗೆ ಅಂತ ಹೇಳಿದ್ರೆ, ದೇಹದಲ್ಲಿ ಆತ್ಮನೇ ಇಲ್ಲ ನಿಜವಾಗಿಯೂ, ಅಹಂಕಾರ ಅನ್ನುವ ಮನಸ್ಸು ಒಳಗಡೆ ಒಂದಿದೆ, ಅಚೇತನ ಪದಾರ್ಥ ಒಳಗಡೆಯ ಮನಸ್ಸು ಅಂತರಿಂದ್ರಿಯ, ಅದರಲ್ಲಿ ಚೇತನನ ಆರೋಪ ಮಾಡಲ್ಪಟ್ಟಿದೆ, ಸೂಪರ್ ಇಂಪೋಸಿಷನ್ ಅಂತ ಹೇಳ್ತೀವಲ್ಲ ಹಾಗೆ. ಅಧ್ಯಾರೋಪ ಅಪವಾದ ಅಂತ ಅವ್ರ ನ್ಯಾಯ. ಅಧ್ಯಾರೋಪ ಮಾಡಿ ಅಪವಾದ, ಎಲ್ಲ ಆರೋಪನೆ ಮಾಡಿ ಎಲ್ಲ ತೆಗೆದುಹಾಕಬೇಕು ಅಂತ ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಹಾಗೆ ಅರ್ಥ ಮಾಡಿದ್ದಾರೆ. ಲೋಕಬುದ್ಧಿಗೆ ಅನುಸಾರವಾಗಿ ದೇಹ ಮೊದಲಾದ ಸಂಘಾತವಿದೆಯಲ್ಲ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ಇದರಲ್ಲಿ ಅಹಂಕಾರದಲ್ಲಿ ಆರೋಪಣೆ ಮಾಡಿ
ಲೋಕಬುದ್ಧಿಗೆ ಅನುಸಾರವಾಗಿ ಮಮಾತ್ಮ ಅಂತ ಹೇಳಿದ್ದಾರೆ ಇಲ್ಲಿ ಅಂತ ಹೇಳೋದು ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾರೆ. ಶ್ರುತಿಗೆ ಅದು ವಿರೋಧವಾಗುತ್ತೆ ಅಂತ ಹೇಳಿ, ನನ್ನ ಸಂಕಲ್ಪದಿಂದಲೇ, ನನ್ನ ಮಯೋಮಯ ಸಂಕಲ್ಪದಿಂದಲೇ ಅಂತ ಅರ್ಥ. ಪರಮಾತ್ಮನು ಎಲ್ಲ ದೇಹದಲ್ಲಿಯೂ ಇದ್ದಾನೆ ಅಂತರ್ಯಾಮಿಯಾಗಿ. ಆದ್ದರಿಂದ ಅವನ ಒಂದು ಸಂಕಲ್ಪದಿಂದಲೇ ಎಲ್ಲವೂ ಧರಿಸಲ್ಪಡ್ತಾ ಇದೆ ಅನ್ನೋದು ಇಲ್ಲಿ ಅರ್ಥ ಮಾಡಿದ್ರು. ಸಂಕಲ್ಪ ಏವ ಮನಃಕಾರ್ಯತೆಯ ಅನ್ಯತ್ರ ಪ್ರಸಿದ್ಧ ಮನಃ ಪ್ರತಿಪಾದಕೇನ ಆತ್ಮಶಬ್ದೇನ ಅತ್ರ ವ್ಯಪದಿಷ್ಟ. ಸಂಕಲ್ಪವೇ ಮನಸ್ಸಿನ ಕಾರ್ಯ ಅನ್ನುವುದು ಪ್ರಸಿದ್ಧವಾಗಿದೆ. ಮನಸ್ಸಿನ ಒಂದು ಕಾರ್ಯ ಸಂಕಲ್ಪ ಮಾಡೋದು, ನಿಶ್ಚಯ ಮಾಡುತ್ತೆ. ಈ ರೀತಿ ಮಾಡಬೇಕು, ಈ ರೀತಿ ಮಾಡೋದಿಲ್ಲ ಅಂತ ಒಂದು ಮನಸ್ಸಿನ ಕಾರ್ಯ ಅದು. ಆದ್ದರಿಂದ ಅದು ಮನಸ್ಸನ್ನೇ ತಿಳಿಸುತ್ತೆ ಇಲ್ಲಿ. ಆದ್ದರಿಂದ ಆತ್ಮಶಬ್ದವು ಮನಸ್ಸು ಅನ್ನೋದರಲ್ಲಿ ಪ್ರಸಿದ್ಧವಾಗಿ ಉಪಯುಕ್ತವಾಗಿದೆ. ಯದ್ವಾ ಆತ್ಮಶಬ್ದ ಹತ್ರ ಸಂಕಲ್ಪ ರೂಪತ್ರ ಮನಃಪರ ಏವ, ಸಂಕಲ್ಪ ರೂಪವಾದ ಮನಸ್ಸನ್ನೇ ತಿಳಿಸುತ್ತೆ ಆತ್ಮ. ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಮನಸೈವ ಜಗತ್ ಸೃಷ್ಟಿಂ, ವಿಷ್ಣು ಪುರಾಣದಲ್ಲಿ ಮನಸೈವ ಜಗತ್ ಸೃಷ್ಟಿಂ ಅಂತ ಹೇಳಿದ್ರು ಅಂತ ಹೇಳಿ, ಹಾಗೆಯೇ ಅವನು ಮನಸ್ಸಿಂದಲೇ ಅವನೆಲ್ಲ ಅನುಭವಿಸ್ತಾನೆ ಅಂತ ಮುಕ್ತರಿಗೆ ಹೇಳಿದೆ. ಅಲ್ಲಿಯೂ ಮನಃಶಬ್ದ ಬರುತ್ತೆ, ಅದಕ್ಕೂ ಜ್ಞಾನ ಅಂತ ಅರ್ಥ. ಅಲ್ಲಿ ತನ್ಮನೋ ಕುರುತ ಸ್ಯಾಮಿತಿ, ಅಸದೇವ ಸನ್ಮನೋ ಕುರುತ ಸ್ಯಾಮಿತಿ. ಅಸತ್ತಾಗಿದ್ದೆ ಸಂಕಲ್ಪ ಮಾಡ್ತು, ಮನಸ್ಸು ಮಾಡ್ತು ಅಂದರೆ ಸಂಕಲ್ಪ ಮಾಡಿದ ಪರಮಾತ್ಮ ಅನೇಕವಾಗಿ ಆಗ್ತೇನೆ, ಶ್ಯಾಮ್ ಬಹು ಶ್ಯಾಮ್ ಅಂತ ಸಂಕಲ್ಪ ಮಾಡಿ ಜಗತ್ತೆಲ್ಲ ಸೃಷ್ಟಿ ಮಾಡ್ದ. ಇದೆಲ್ಲ ಹೇಳಲ್ಪಟ್ಟಿದೆ. ಹಾಗೆ ತದರ್ಥ ಜ್ಞಾಪನಾಯ ಹಿ ಮನೋಮಯ ಶಬ್ದ ಅಂತ ಇಲ್ಲಿ ಇದು ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ. ಮನೋಮಯ ಶಬ್ದವು ಅಲ್ಲಿ ಹೇಳಿದೆ. ಅಲ್ಲಿ ಮನೋಮಯ ಸಂಕಲ್ಪ ಧಾರಣ ನಿಯಮನೆಯೋರೇವ ಪ್ರಕೃತತ್ವಾತ್ ಅನಂತರ ಶ್ಲೋಕೆ ಚ ನಿರ್ದಿಶ್ಯಮಾನತ್ವಾತ್ ಸೃಷ್ಟೇಶ್ಚ ತತೋಪಿ ಅನಂತರಂ ವಕ್ಷ್ಯಮಾಣತ್ವಾತ್ ತತ್ರ ಭೂತಭಾವನ ಇತ್ಯೇತತ್ ಸತ್ತಾತಾದಧೀನ್ಯ ನಿಯಮನಾದಿ ಉಪಲಕ್ಷಣಂ ಧಾರಯಿತ ನಿಯಂತ ಚ. ಇದು ಯಾಕೆ ಇಲ್ಲಿ ಭಾಷ್ಯಕಾರರು ಇಲ್ಲಿ ಹೇಳುವಾಗ ಮಮಾತ್ಮ ಭೂತಭಾವನಃ ಅಂತ ಹೇಳುವಾಗ ಮಮ ಮನೋಮಯ ಸಂಕಲ್ಪ ಏವ ಭೂತಾನಾಂ ಭಾವಯಿತ ಅಂತ ಹೇಳಿದ್ರೆ ಧಾರಯಿತ ನಿಯಂತ ಚ ಅಂತ ಹೇಳಿದ್ರು. ಧಾರಯಿತ ನಿಯಂತ, ಧಾರಣೆ ಮಾಡೋದು ನಿಯಮ ಮಾಡೋದು ಎಲ್ಲ ನನ್ನ ಸಂಕಲ್ಪದಿಂದಲೇ ಅಂತ ಹೇಳಿದ್ರು. ಇಲ್ಲಿ ಧಾರಣ ನಿಯಮನವೇ ಪ್ರಧಾನವಾಗಿ ಹೇಳಲ್ಪಟ್ಟಿರೋದು ಈ ಶ್ಲೋಕದಲ್ಲಿ. ಆದ್ದರಿಂದ ಮುಂದಿನ ಶ್ಲೋಕದಲ್ಲಿ ಅದು ಹೇಳಲ್ಪಡುತ್ತೆ. ಅಲ್ಲಿ ಹೇಳುವಾಗ ಯಥಾಕಾಶ ಸ್ಥಿತೋ ನಿತ್ಯಂ ಅಂತ ಹೇಳಿ ಅದರಲ್ಲಿ ಧಾರಣೆ ಮತ್ತು ಸೃಷ್ಟಿಯು ಕೂಡ ಅದಾದ ಮೇಲೆ ಮುಂದೆ ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಭೂತಭಾವನಃ ಅಂತ ಹೇಳೋದು ತಾದಧೀನ್ಯ ನಿಯಮನಾದಿ ಉಪಲಕ್ಷಣ ಅಂದರೆ ಹೇಳಿದ್ರೆ ಪರಮಾತ್ಮನ ಅಧೀನದಲ್ಲಿರುವ ನಿಯಮನ ಮೊದಲಾದದ್ದು ಎಲ್ಲ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿ, ಸತ್ತಾದಾಧೀನ್ಯ ಅವನ ಪರಮಾತ್ಮನ ಸತ್ತೇ ಅವನ ಎಲ್ಲ ಅಧೀನದಲ್ಲಿಯೇ ಪರಮಾತ್ಮನ ಸ್ವರೂಪ ಅದರಲ್ಲಿ ಎಲ್ಲವನ್ನು ಧರಿಸಿದೆ. ಸ್ವರೂಪದಿಂದಲೇ ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ಧರಿಸಿದ್ದಾನೆ. ಅಂತರ್ಯಾಮಿಯಾಗಿ ಅಪ್ರಕಾಶಿತನಾಗಿ ಅವನು ಎಲ್ಲವನ್ನು ಧರಿಸಿದ್ದಾನೆ ಅಂತ ಹೇಳಿ ಅವನ ಅಧೀನದಲ್ಲಿರುವ ನಿಯಮನವೇ ಮೊದಲಾದವುಗಳು ಇಲ್ಲಿ ವಿಶೇಷವಾಗಿ ಹೇಳಲ್ಪಡುತ್ತೆ. ಅದರಲ್ಲಿ ಧಾರಣೆ ನಿಯಮನ ಅನ್ನೋದು ಇಲ್ಲಿ ವಿಶೇಷವಾಗಿ ಪ್ರಕೃತವಾಗಿರೋದು ಅದೆರಡು ಹೇಳಲ್ಪಡುತ್ತೆ ಅನ್ನೋದು ಒಂದು ಅರ್ಥ ಮಾಡಿದ್ರು. ಅಥವಾ ಭೂತಭೃತಿ ನಚ ಭೂತಸ್ಥಃ ಇತ್ಯಸ್ಯೈವ ಅಯಮರ್ಥಃ, ಅದಕ್ಕೆ ಅರ್ಥ ಮಾಡ್ಬೋದು. ಭೂತಭಾವನಃ ಅನ್ನೋದಕ್ಕಿಂತ ಭೂತಭೃತಿ ನಚ ಭೂತಸ್ಥಃ ಹಾಗೆ ಧಾರಯಿತ ನಿಯಂತ ಅಂತಲೂ ಅರ್ಥ ಮಾಡ್ಬೋದು. ಆ ರೀತಿಯೂ ಅರ್ಥ ಮಾಡ್ಬೋದು. ಅದೇ ಇಲ್ಲಿ ಮುಖ್ಯವಾಗಿ ಹೇಳಿರೋದು ಎಲ್ಲವೂ ಅಂತರ್ಯಾಮಿ ರೂಪವಾದ ನನ್ನಲ್ಲಿ ನನ್ನ ಒಂದು ಧಾರಣೆಯಲ್ಲಿಯೇ ಎಲ್ಲವೂ ಇದೆ. ನಾನೇ ಎಲ್ಲವನ್ನು ಧರಿಸಿದ್ದೇನೆ, ಎಲ್ಲವನ್ನೂ ನಿಯಮನ ಮಾಡ್ತೇನೆ, ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿದ್ದೇನೆ. ಯಾರಿಗೂ ತಿಳಿಯೋದಿಲ್ಲ, ಯಾರೂ ನನ್ನನ್ನು ತಿಳಿಯಲಿಲ್ಲ, ಅವುಗಳಿಂದ ನನಗೆ ಒಂದು ಪ್ರಯೋಜನವಿಲ್ಲ ಅಂತ ಹೇಳಿದ್ರೆ ಅವುಗಳ ಅದೃಷ್ಟವೋ ಸಂಕಲ್ಪವೋ ಮೊದಲಾದದ್ದು ಇಲ್ಲ. ಜೀವಾತ್ಮನಿಗೆ ಶರೀರದಂತೆ ನನಗೆ ಈ ಶರೀರವಾಗಿದ್ದರೂ ಕೂಡ ಈ ಶರೀರದಿಂದ ನನಗೆ ಪ್ರಯೋಜನವಿಲ್ಲ. ಎಲ್ಲ ಧರಿಸಿರೋದು ಯಾಕೆ ಅಂತ ಹೇಳಿದ್ರೆ ನಿಯಮನ ಮಾಡುವುದಕ್ಕೋಸ್ಕರ, ನಿಯಮನಕ್ಕೆ ಅಧೀನವಾಗಿ. ಧಾರಣೆಯು ನಿಯಮನದಲ್ಲಿ ಅಧೀನದಲ್ಲಿದೆ. ಆದ್ದರಿಂದ ಅವನು ಎಲ್ಲವೂ ಪ್ರಶಾಸನೆ ಮಾಡುವುದಕ್ಕೋಸ್ಕರವೇ ಅಂತಃಪ್ರವೇಶ ಮಾಡ್ತಾನೆ ಅಂತ ಶ್ರುತಿ ಹೇಳುತ್ತೆ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಅಂತ ಹೇಳಿ ಶಾಸನ ಮಾಡುವುದಕ್ಕೆ ಅಂತ ಹೇಳಿ. ಆದ್ದರಿಂದ ಅದೆಲ್ಲವೂ ಕೂಡ ಇಲ್ಲಿ ಹೇಳಿ ನನಗೂ ಚೇತನಾಚೇತನ ಪದಾರ್ಥಗಳಿಗೂ ಇರುವ ಸಂಬಂಧವು ಅತ್ಯಾಶ್ಚರ್ಯಕರವಾದದ್ದು. ಲೋಕದಲ್ಲಿ ನೋಡುವ ಹಾಗೆ ಸಂಯೋಗ ಸಂಬಂಧವಿಂದ ಆಗಿಲ್ಲ. ಇದೆಲ್ಲ ಅಪೃಥಕ್ ಸಿದ್ಧವಾದ ಸಂಬಂಧ. ಅಂತರ್ಯಾಮಿಯಾಗಿ ನನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ನಾನು ಧರಿಸಿದ್ದೇನೆ. ಇದೆಲ್ಲವೂ ಕೂಡ
ಇದು ಆಶ್ಚರ್ಯವಾದ ಯೋಗ ಸಂಬಂಧ ಅನ್ನೋದು ಅದ್ಭುತವಾದ ಲೋಕದಲ್ಲಿ ಎಲ್ಲಿಯೂ ಕಂಡು ಬರದೇ ಇರುವಂತಹ ಪರಮಾತ್ಮನಿಗೆ ಅಸಾಧಾರಣವಾದ ಒಂದು ಈ ಸಂಬಂಧ ಚೇತನಾಚೇತನಗಳಿಗೂ ಪರಮಾತ್ಮನಿಗೂ ಇರೋದು. ಎಲ್ಲ ಅವನ ಸಂಕಲ್ಪದಿಂದಲೇ ಮಾಡ್ತಾನೆ, ಮನೋಮಯ ಸಂಕಲ್ಪದಿಂದಲೇ ಎಲ್ಲವನ್ನು ನಿಯಮನ ಮಾಡಿ ಧರಿಸಿದ್ದಾನೆ ಅನ್ನೋದು ಪ್ರಧಾನವಾದ ಅರ್ಥ. ಅವನ ಪರಮಾತ್ಮನ ಅಚಿಂತ್ಯವಾದ ಮಾಹಾತ್ಮ್ಯ ಭಕ್ತಿಯೋಗದಿಂದ ಪಡೆಯಲ್ಪಡುವಂತಹ ಪದಾರ್ಥದ ಒಂದು ಮಾಹಾತ್ಮ್ಯ. ಅದರಿಂದ ಭಕ್ತಿಯೋಗವೇ ಪ್ರಶಂಸೆ ಮಾಡಲ್ಪಡುತ್ತೆ, ಅದರ ಮಹಿಮೆಯೇ ಕೂಡ ದೃಢಪಡಿಸಲ್ಪಟ್ಟಿದೆ ಅನ್ನೋದು ವಿಶೇಷವಾಗಿ ಇಲ್ಲಿ ಅರ್ಥವನ್ನು ಹೇಳಿದ್ರು. ಅಲ್ಲಿ ಎಲ್ಲವೂ ಕೂಡ ಅವನ ಆಧಾರದಲ್ಲಿದೆ ಅನ್ನೋದು ಇಲ್ಲಿ ಮುಂದೆ ತಿಳಿಸ್ತಾರೆ. ಸರ್ವಸ್ಯಾಸ್ಯ ಸ್ವಸಂಕಲ್ಪಾಯತ ಸ್ಥಿತಿ ಪ್ರವೃತ್ತಿತ್ವೇ ನಿದರ್ಶನಮಾಹ. ಒಂದು ದೃಷ್ಟಾಂತದ ಮೂಲಕ ಎಲ್ಲವೂ ಅವನ ಸಂಕಲ್ಪದ ಅಧೀನದಲ್ಲಿಯೇ, ಎಲ್ಲದರ ಸ್ಥಿತಿಯು ಪ್ರವೃತ್ತಿ ಎಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪ ಅಧೀನವಲ್ಲಿದೆ ಅನ್ನೋದನ್ನು ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವಗತೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತಿ ಉಪಧಾರಯ. ಯಥಾ ಆಕಾಶಸ್ಥಿತಃ ನಿತ್ಯಂ ವಾಯು ಸರ್ವಗತೋ ಮಹಾನ್. ಆಕಾಶ ಅನ್ನುವುದು ಅನಾಲಂಬನ ಅಂತ ಹೇಳ್ಬಿಟ್ಟಿದೆ, ಆಲಂಬನವಲ್ಲ. ಇವಾಗ ಒಂದು ಈ ಟೇಬಲ್ ಅನ್ನೋದು ಆಲಂಬನ, ಇದನ್ನ ಮೇಲೆ ಕಂಪ್ಯೂಟರ್ನ ಇಡಬಹುದು, ಆಲಂಬನ. ಆಕಾಶ ಅನ್ನೋದು ಏನು? ಅವಕಾಶವೇ, ಆಲಂಬನವಲ್ಲ. ಅದು ನಿರಾಲಂಬನವಾದ ಆಕಾಶದಲ್ಲಿ ವಾಯು ಇದೆ, ಓಡಾಡ್ತಾ ಇದೆ, ವಾಯು ಬೀಸ್ತಾ ಇದೆ ನಿರಾಲಂಬನವಾದ ಆಕಾಶದಲ್ಲಿ. ಅದು ಹೇಗೆ? ಅದು ಆಶ್ಚರ್ಯವಾದ ವಿಷಯ. ಅದು ಆಕಾಶೇ ಅನಾಲಂಬನೆ ಮಹಾನ್ ವಾಯು ಸ್ಥಿತಃ ಸರ್ವತ್ರ ಗಚ್ಚತಿ. ವಾಯು ಸರ್ವತ್ರ ಗಹ, ಸರ್ವತ್ರ ಗಹ ಅಂದರೆ ಸರ್ವತ್ರ ಗಚ್ಚತಿ ಅಂತ ಅರ್ಥ. ಸರ್ವತ್ರ ಗಚ್ಚತಿ ಮಹಾನ್ ವಾಯು. ಮಹತ್ತಾದ ಈ ವಾಯು ಏನು ಬಿರುಗಾಳಿ ಬೀಸಿದ್ರೆ ಹೇಗೆ ಹೋಗುತ್ತೆ, ಅದು ಆಕಾಶದಲ್ಲಿ ಎಲ್ಲ ಇದೆ, ಆಕಾಶದಲ್ಲಿ ಬೀಸ್ತಾ ಇದೆ. ಅದು ಆ ನಿರಾಲಂಬನವಾದ ಆಕಾಶದಲ್ಲಿ ಹೇಗಿದೆ? ಸತುವಾಯು ನಿರಾಲಂಬ ಸ್ಥಿತ ನಿರಾಲಂಬನ ಮದಾಯತ್ತ ಸ್ಥಿತಿ ಇತಿ ಅವಶ್ಯ ಅಭ್ಯುಪಗಮನೀಯ. ಅವಧಾರಯ ಅಂದರೆ ಅವಧಾರಣೆ ಅಂದರೆ ಸ್ಥಿರವಾಗಿ ದೃಢವಾಗಿ ನಿಶ್ಚಯ ಮಾಡ್ಕೋ ಅಂತ ಅರ್ಥ. ಇಲ್ಲಿ ಅವಧಾರಣೆ ಅಂತ ಹೇಳಿದ್ರೆ ಚೆನ್ನಾಗಿ ಧರಿಸ್ಕೋ ಮನಸ್ಸಿನಲ್ಲಿ, ದೃಢವಾಗಿ ಮನಸ್ಸಿನಲ್ಲಿ ತಿಳಿದುಕೋ, ನಿಶ್ಚಯ ಮಾಡ್ಕೋ ಮನಸ್ಸಿನಲ್ಲಿ. ಎಲ್ಲವೂ ನನ್ನ ಅಧೀನದಲ್ಲಿಯೇ ನೋಡಿ ಕೆಲಸ ಮಾಡ್ತಾ ಇದೆ. ನಿರಾಲಂಬನವಾದ ಆಕಾಶದಲ್ಲಿ ವಾಯು, ಬಲವಾದ ಗಾಳಿ, ಬಿರುಗಾಳಿಯು ಬೀಸ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಬೀಸುತ್ತೆ? ಆಕಾಶ ಅದಕ್ಕೆ ಆಲಂಬನವಾಗುವುದಿಲ್ಲ, ನಾನೇ ಅದಕ್ಕೆ ಆಲಂಬನ. ಎಲ್ಲವೂ ನನ್ನ ಅಧೀನದಲ್ಲಿಯೇ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳ್ಕೋ ಅನ್ನೋದು ಇಲ್ಲಿ ಭೀಷಾಸ್ಮಾದ್ ವಾತಃ ಪವತೆ ಶ್ರುತಿ ಹೇಳುತ್ತೆ. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ. ಅವನ ಭಯದಿಂದ ಏನು ಅಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಿಂ ಭವಿಷ್ಯತಿ ಅಂತ ಭಯಪಟ್ಟು ಕೆಲಸ ಮಾಡುತ್ತವೆ ಎಲ್ಲವೂ ಕೂಡ ಅಂತ ಶ್ರುತಿ ತಿಳಿಸುತ್ತೆ. ಪರಮಾತ್ಮನ ಒಂದು ಶಾಸನವನ್ನು ಮೀರಿದರೆ, ಶಾಸನವನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ಬಿಡುತ್ತೋ ಅಂತ ಭಯಪಟ್ಟು ಎಲ್ಲರೂ ಕೆಲಸ ಮಾಡ್ತಾರೆ ಅಂತ ಶ್ರುತಿ ಹೇಳುತ್ತೆ. ಆ ರೀತಿ ಅನಿರಾಲಂಬನವಾದ ಆಕಾಶದಲ್ಲಿ ಹೇಗೆ ವಾಯು ಓಡಾಡುತ್ತೆ? ನನ್ನ ಅಧೀನದಲ್ಲಿದೆ ಅನ್ನೋದನ್ನು ಚೆನ್ನಾಗಿ ದೃಢವಾಗಿ ತಿಳಿದುಕೋ ಮನಸ್ಸಿನಲ್ಲಿ. ಮದಾಯತ್ತ ಸ್ಥಿತಿ ಇತಿ ಅವಶ್ಯ ಅಭ್ಯುಪಗಮನೀಯ. ಈ ರೀತಿ ಒಪ್ಪಿಕೊಳ್ಬೇಕು, ತಿಳಿಯಲೇಬೇಕು ನೀವು. ಮಯೈವ ಧೃತಃ ಇತಿ ವಿಜ್ಞಾಯತೆ, ನನ್ನಿಂದಲೇ ಧರಿಸಲ್ಪಟ್ಟಿದೆ ಅನ್ನೋದು ತಿಳಿಯಲ್ಪಡುತ್ತೆ. ಇದನ್ನು ನೈಯಾಯಿಕರು ಹೇಳುವಾಗ ಈಶ್ವರನ ಸ್ಥಾಪನೆ ಮಾಡೋಕ್ಕೆ ಬೇಕಾದಷ್ಟು ಕಾರಣಗಳನ್ನು ಹೇಳಿದ್ರು. ಈ ಕಾರಣದಿಂದ ಈಶ್ವರನಿದ್ದಾನೆ ಅಂತ ಒಪ್ಕೊಳ್ಬೇಕು ಅಂತ ಹೇಳಿಬಿಟ್ಟು, ಈಶ್ವರನಿದ್ದಾನೆ ಅಂತ ಹೇಳುವಾಗ ಒಂದು ಕಾರಣ ಇದನ್ನು ಹೇಳ್ತಾರೆ. ಒಂದು ಗುರುತ್ವ ವಿಶಿಷ್ಟ ಪದಾರ್ಥಗಳ ಪತನಾಭಾವಾತ್ ಅಂತ ಹೇಳಿದ್ರು. ಪದಾರ್ಥಗಳೆಲ್ಲ, ಪಕ್ಷಿಗಳೆಲ್ಲ ಹಾರತ್ತಲ್ಲ, ಬೀಳೋದಿಲ್ಲ ಕೆಳಗಡೆ. ಯಾಕೆ ಬೀಳೋದಿಲ್ಲ ಅಂದರೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಊಹೆ ಮಾಡ್ಬೋದು, ಯಾರೋ ಅದನ್ನು ಧರಿಸಿದ್ದಾನೆ, ಎಲ್ಲ ಇದಕ್ಕೆಲ್ಲ ಕಾರಣ. ಅದು ಬೀಳದೆ ಇರೋದಕ್ಕೆ ಏನು ಕಾರಣ? ಗಾಳಿಯಲ್ಲಿ ಹಾಡ್ತಾ ಇದೆಯಲ್ಲ ಪಕ್ಷಿ, ಬೀಳದೆ ಇರೋದು ಯಾಕೆ ಕಾರಣ ಅಂತ ಹೇಳಿದ್ರೆ, ದಪ್ಪವಾದ ಪಕ್ಷಿಗಳೆಲ್ಲ ಹಾರತ್ತೆ, ಯಾಕೆ ಬೀಳೋದಿಲ್ಲ? ಅದನ್ನು ಊಹೆ ಮಾಡ್ಕೊಳ್ಳಿ ಈಶ್ವರ ಇದ್ದಾನೆ ಅಂತ. ಅದನ್ನು ಅನುಮಾನದಿಂದ ಸಾಧಿಸೋಕ್ಕೆ ಬೇಕಾದಷ್ಟು ಕಾರಣಗಳು ಹೇಳುವಾಗ ಅದನ್ನು ಹೇಳ್ತಾರೆ. ಇದೆಲ್ಲ ಪರಮಾತ್ಮನ ಅಧೀನದಲ್ಲಿದೆ. ಏವಮೇವ ಸರ್ವಾಣಿ ಭೂತಾನಿ ತೈಹಿ ಅದೃಷ್ಟೇ ಮಯಿ. ತೈಹಿ ಅದೃಷ್ಟೇ, ಅವು ಯಾರು ತಿಳಿಯೋದಿಲ್ಲ.
ಯಾರು ಕೂಡ ಅವನನ್ನು ತಿಳಿಯೋದಿಲ್ಲ. ಎಂ ಪೃಥ್ವೀನ ವೇದ, ಅಗ್ನಿನ ವೇದ, ಆಕಾಶನ ವೇದ, ಆತ್ಮಾನ ವೇದ, ವೇದ ನವೇದ ನವೇದ ಅಂತಲೇ ಹೇಳುತ್ತೆ. ಎಲ್ಲ ಪ್ರಾಣಿಗಳು ಸರ್ವಾಣಿ ಭೂತಾನಿ ನವೇದ. ಯಾರು ತಿಳಿಯಿಲ್ಲ ಅವನನ್ನು. ತಿಳಿದೇ ಇರುವಂತಹ ನನ್ನಿಂದ ಮೈ ಸ್ಥಿತಾನಿ, ನನ್ನ ಆಧಾರದಲ್ಲಿಯೇ ಇದೆ. ಇತಿ ಮಯೈವ ಧೃತಾನಿ ಇತಿ ಉಪಧಾರೆಯ, ನನ್ನಿಂದಲೇ ಧರಿಸಲ್ಪಟ್ಟಿದೆ. ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ನನ್ನಿಂದ ಧರಿಸಲ್ಪಟ್ಟಿದೆ ಅನ್ನೋದನ್ನು ದೃಢವಾಗಿ ನಿಶ್ಚಯ ಮಾಡ್ಕೊ ಮನಸ್ಸಿನಲ್ಲಿ. ಯಥಾ ಆಹುಹು ವೇದವಿದ, ಇದು ಅದ್ಭುತವಾದ ಶ್ಲೋಕ. ಇದು ವೇದವಿತ್ತುಗಳು ಹೇಳಿದ್ರು ಇಲ್ಲಿ ಹೇಳುವಾಗ ಅದ್ಭುತವಾದ ಶ್ಲೋಕ ಇಲ್ಲಿ ಹೇಳುತ್ತೆ. ಮೇಘೋದಯ ಸಾಗರ ಸನ್ನಿವೃತ್ತಿ ಇಂದೋರ್ವಿಭಾಗ ಸ್ಫುರಿತಾನಿ ವಾಯೋ ವಿದ್ಯುದ್ವಿಭಂಗ ಗತಿ ಉಷ್ಣರಶ್ಮೇ ವಿಷ್ಣು ವಿಚಿತ್ರಾ ಪ್ರಭವಂತಿ ಮಾಯಾ. ಅದ್ಭುತವಾದ ಶ್ಲೋಕ ಇಲ್ಲಿ. ಮೇಘೋದಯ, ಆಕಾಶದಲ್ಲಿ ಮೋಡಗಳು ಹೇಗೆ ಉಂಟಾಗುತ್ತೆ, ಆ ಕ್ಲೌಡ್ ಫಾರ್ಮೇಷನ್ ಅಂತ ಹೇಳ್ತೀವಲ್ಲ, ಅದ್ಭುತವಾಗಿ ಉಂಟಾಗುತ್ತೆ ಮೇಘಗಳೆಲ್ಲ. ಅದರಲ್ಲಿ ಸಾಗರ ಸನ್ನಿವೃತ್ತಿ, ಸಾಗರವು ತನ್ನ ನಿಯಮವನ್ನು ಹೊರಗಡೆ ಹೋಗೋದಿಲ್ಲ. ಸಾಗರವೆಲ್ಲ ಹೇಗೆ ತನ್ನ ವೇಲೆಯನ್ನು ದಾಟದೆ ಇರುತ್ತೆ, ಆ ರೀತಿ ಸಾಗರಗಳು ಇರುತ್ತೆ. ಇಂದೋಹೋ ವಿಭಾಗ, ಚಂದ್ರನ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎಲ್ಲ ವಿಭಾಗಗಳೆಲ್ಲ ಹೇಗೆ ನಡೀತಾ ಇದೆ, ಒಂದೊಂದು ವಿಭಾಗಗಳು ಯಾರು ಮಾಡ್ತಿದ್ದಾರೆ, ಇದೆಲ್ಲ ಹೇಗೆ ನಡೆಯುತ್ತೆ. ಸ್ಫುರಿತಾನಿ ವಾಯೋಹೋ, ವಾಯುಗಳು ಹೇಗೆ ಸ್ಫುರಿಸುತ್ತೆ, ವಾಯು ಇಲ್ಲಿ ಬಿರುಗಾಳಿ ಬೀಸುತ್ತೆ, ಎಲ್ಲ ಮಾಡುತ್ತೆ. ವಿದ್ಯುತ್ ವಿಭಂಗ, ಹಾಗೆಯೇ ಮಿಂಚು ಹೇಗೆ ಬರುತ್ತೆ, ಮೋಡಗಳಲ್ಲಿ ಮಿಂಚು ಬರುತ್ತಲ್ಲ, ಇದೆಲ್ಲ ಯಾರ ಅಧೀನದಲ್ಲಿದೆ. ಎಲ್ಲ ವಿಚಿತ್ರವಾದ ಆಶ್ಚರ್ಯಕರವಾದ ಶಕ್ತಿ ಪರಮಾತ್ಮನಿಗೆ. ಗತಿ ಉಷ್ಣರಶ್ಮಿ, ಸೂರ್ಯನ ಒಂದು ಗತಿ ಹೇಗೆ ಇದೆಯೋ ಹಾಗೆಯೇ ನಡೀತಾ ಇದೆ. ಪ್ರತಿದಿನವೂ ಹಾಗೆಯೇ ನಡೆಯುತ್ತೆ. ರೂಪದಲ್ಲಿ ಸೂರ್ಯನ ಗತಿ ಹೇಗೆ ನಡೀತಾ ಇದೆ. ವಿಷ್ಣೋ ವಿಚಿತ್ರಾ ಪ್ರಭವಂತಿ ಮಾಯಾ, ಆಶ್ಚರ್ಯಕರವಾದ ಶಕ್ತಿ. ಮಾಯೆ ಅಂತ ಹೇಳಿದ್ಲಿ ಆಶ್ಚರ್ಯಕರ ಶಕ್ತಿ ಅಂತ ಅರ್ಥ. ಆಶ್ಚರ್ಯವಾದ ವಿಷಯಗಳಿದೆಲ್ಲ, ಎಲ್ಲ ವಿಷ್ಣುವಿನ ಆಶ್ಚರ್ಯಕರವಾದ ಮಾಯೆಗಳು, ಆಶ್ಚರ್ಯಕರವಾದ ಕೃತ್ಯಗಳು. ಮೇಘೋದಯ ಸಾಗರ ಸನ್ನಿವೃತ್ತಿ ಇಂದೋರ್ವಿಭಾಗ ಸ್ಫುರಿತಾನಿ ವಾಯೋ ವಿದ್ಯುದ್ವಿಭಂಗ ಗತಿ ಉಷ್ಣರಶ್ಮೇ ವಿಷ್ಣೋ ವಿಚಿತ್ರಾ ಪ್ರಭವಂತಿ. ಅದ್ಭುತವಾದ ವಿಷಯಗಳು ಎಲ್ಲ ನಡೀತಾ ಇದೆ ಲೋಕದಲ್ಲಿ. ಇದೆಲ್ಲ ಯಾರು ಮಾಡಿದ್ರು ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಪರಮಾತ್ಮನ ಒಂದು ಆಶ್ಚರ್ಯಕರವಾದ ಶಕ್ತಿ ಅಂತ ಹೇಳುತ್ತೆ. ವೇದವಿತ್ತುಗಳು ಹೇಳಿದ್ರು ಆಚಾರ್ಯಗಳು ಹೇಳಿರುವ ವಿಷಯ ಅಂತ. ವಿಷ್ಣೋ ಅನನ್ಯ ಸಾಧಾರಣಾನಿ ಮಹಾಶ್ಚರ್ಯಾಣಿ, ಇದುವೇ ಇದಕ್ಕೆ ಅರ್ಥ. ಮಾಯೆ ಅಂತ ಹೇಳಿದ್ರೆ ಮಾಯಾ ಅಂತ ಅರ್ಥವಲ್ಲ, ಇಲ್ಲದೆ ಇರೋದು ಅಂತ ಅರ್ಥವಲ್ಲ. ಮಿಥ್ಯೆಯಾದ ಪದಾರ್ಥ ಇಲ್ಲದೆ ಇರೋದು ಕಂಡು ಬರುವಂತಹದ್ದು ಅಂತ ಅರ್ಥವಲ್ಲ. ವಿಷ್ಣೋ ಅನನ್ಯ ಸಾಧಾರಣಾನಿ ಮಹಾಶ್ಚರ್ಯಾಣಿ, ಬೇರೆ ಯಾರಿಗೂ ಸಾಧಾರಣವಲ್ಲದ, ಅವನಿಗೇ ಅಸಾಧಾರಣವಾದ ಮಹತ್ತಾದ ಆಶ್ಚರ್ಯಗಳು. ಮಹಾಶ್ಚರ್ಯಾಣಿ, ಮಹತ್ತಾದ ಆಶ್ಚರ್ಯವಾದ ವಿಷಯಗಳು. ವಿಷ್ಣುವಿಗೆ ಅಸಾಧಾರಣವಾದದ್ದು ಇದೆಲ್ಲ ಅಂತ ನೀನು ತಿಳಿದುಕೊಳ್ಬೇಕು ಅಂತ ಅರ್ಥ ಇಲ್ಲಿ ಮಾಯಾ ಅಂತ ಹೇಳುವಾಗ. ಶ್ರುತಿಯು ಅದನ್ನು ತಿಳಿಸುತ್ತೆ. ಏತಸ್ಯ ವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೋ ಧೃಷ್ಟತಃ. ಇದೆಲ್ಲ ಹೇಳ್ತಾರೆ. ದ್ಯಾವಾ ಪೃಥ್ವಿ ಎಲ್ಲವೂ ಕೂಡ ಅವನ ಪ್ರಶಾಸನದಲ್ಲಿ, ಪ್ರಕೃಷ್ಟವಾದ ಶಾಸನದಲ್ಲಿ ನಿಂತಿದೆ ಅಂತ ಹೇಳಿ. ಅಕ್ಷರ ಪದಾರ್ಥ, ಅಕ್ಷರ ಶಬ್ದವನ್ನು ಹೇಳುವಾಗ ಪರಮಾತ್ಮನ ವಿಷಯದಲ್ಲಿ ಯಾಜ್ಞವಲ್ಕ್ಯರು ಅದ್ಭುತವಾಗಿ ಮೊದಲು ಹೇಳಿದ್ರು. ಅಸ್ಥೂಲಂ ಮನನು ಸ್ವಸಂ. ಗಾರ್ಗಿ ಪ್ರಶ್ನೆ ಮಾಡಿದ್ಲು, ಪರಮಾತ್ಮನ ವಿಷಯ ನಿನಗೆ ಸ್ವರೂಪ ಗೊತ್ತೇ, ತಿಳಿದೆಯಾ ಹೇಳು ಅಂತ ಹೇಳಿ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡಿದ್ಲು. ಅವನು ಪರಮಾತ್ಮನ ತಿಳಿದಿದ್ದೀನಿ ಅಂತ ಹೇಳಿದ್ರೆ, ತಿಳಿಯಕ್ಕಾಗದೇ ಇರೋದನ್ನು ಹೇಗೆ ತಿಳಿದಿದೆಯಾ ನೀನು ಅಂತ ಪ್ರಶ್ನೆ ಮಾಡು. ತಿಳಿದಿಲ್ಲ ಅಂತ ಹೇಳಿದ್ರೆ ಸೋಲು ಒಪ್ಕೊಳ್ಬೇಕು. ಯಾಕೆಂದರೆ ಬ್ರಹ್ಮವಿತ್ತುಗಳೆಲ್ಲ ಇದರಲ್ಲಿ ಯಾರು ಅತ್ಯಂತ ಶ್ರೇಷ್ಠ ಬ್ರಹ್ಮನಿಷ್ಠರು ಅಂತ ಅಲ್ಲಿ ಪ್ರೂವ್ ಮಾಡಬೇಕು. ಯಾಜ್ಞವಲ್ಕ್ಯರು ಪ್ರಶ್ನೆ ಕೇಳ್ತಾರೆ, ಎಲ್ಲರೂ ಬೇಕಾದ ಹಾಗೆ. ಗಾರ್ಗಿ ಕೇಳಿದ್ಲು, 2 ಪ್ರಶ್ನೆ ಕೇಳ್ತೀನಿ, ಇವರೇನಾದ್ರು ಉತ್ತರ ಕೊಟ್ಬಿಟ್ರೆ ನೀವು ಯಾರೂ ಅವನ್ನ ಗೆಲ್ಲಕ್ಕಾಗೋದಿಲ್ಲ. ಬ್ರಹ್ಮವಾದಿನಿ, ಬ್ರಹ್ಮವಾದಿನಿ ಗಾರ್ಗಿ. ಕೇಳಿದ್ಲು, ಅಕ್ಷರ ಸ್ವರೂಪ ಗೊತ್ತೇ, ಪರಮಾತ್ಮ ಸ್ವರೂಪ ಹೇಳು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಏತದ್ವೈತದಕ್ಷರಂ ಗಾರ್ಗಿ ಬ್ರಾಹ್ಮಣಾಭಿವದಂತಿ. ಬ್ರಹ್ಮವಿದ್ಯೆಗಳು ಹೀಗೆ ಹೇಳ್ತಾರಮ್ಮ ಅಂತ ಹೇಳಿದ್ರು. ನಾನು ತಿಳಿದಿದ್ದೀನಿ ಅಂತ ಹೇಳಲಿಲ್ಲ. ತಿಳಿದಿದ್ದೀನಿ ಅಂದರೆ ಯಸ್ಯ ಅಮತಂ ತಸ್ಯ ಮತಂ ಮತಂ ಯಸ್ಯ ನವೇದ ಸಹ ಶ್ರುತಿ ಹೇಳ್ತಲ್ಲ. ತಿಳಿದಿದ್ದೀನಿ ಅಂತ ತಿಳಿದಿಲ್ಲ ಅಂತ ಅರ್ಥ. ಅವಾಗ ನೀನು ಸೋಲು ಒಪ್ಕೊಳ್ಬೇಕು. ತಿಳಿದಿಲ್ಲ ಅಂದರೆ ತಿಳಿದಿಲ್ಲದೆ ಇರೋನು ಯಾಕೆ ನೀನು ಬ್ರಹ್ಮನಿಷ್ಠ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಈ ರೀತಿ ಪ್ರಶ್ನೆ ಕೇಳಿದ್ಲು. ಅವ್ರು ಹೇಳಿದ್ರು, ಬ್ರಾಹ್ಮಣ ವಿವದಂತಿ, ಬ್ರಹ್ಮವಿದ್ಯೆಗಳು ಹೀಗೆ ಹೇಳ್ತಾರಮ್ಮ.
ಏನು ಸ್ಥೂಲಂ ಮನಣು ಅಕ್ಷರಸ್ವಂ ಅದೀರ್ಘಂ ಅಕಾಯಂ ಅರಸಂ ಅಗಂಧಂ ಎಲ್ಲ ಒಂದೊಂದು ಇದಲ್ಲ 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 ಅಂತ ಹೇಳ್ಕೊಂಡು ಬಂದರು. ಇದೆಲ್ಲ ಹೇಳಿದ್ರೆ ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ ಬ್ರಹ್ಮನನ್ನ ಯಾವ ಶಬ್ದದಿಂದಲೂ ಹೇಳೋಕ್ಕಾಗೋದಿಲ್ಲ ಅಂತ ಅರ್ಥವಲ್ಲ. ಪ್ರಾಕೃತವಾದ ಪ್ರಪಂಚನಿಗಿಂತ ಭಿನ್ನನಾದವನು ಅನ್ನೋದು ಅರ್ಥ. ಪ್ರಪಂಚಕ್ಕಿಂತ ಬೇರೆ ರೀತಿ, ಪ್ರಪಂಚದಲ್ಲಿ ಪದಾರ್ಥಗಳಂತೆ ಅಲ್ಲ ಅವನು. ಸ್ಥೂಲವಾದ ಪದಾರ್ಥಗಳು ಇದೆ, ಈ ಪ್ರಪಂಚದಲ್ಲಿ ಎಲ್ಲವೂ ಇದೆ. ಈ ಪ್ರಾಕೃತವಾದ ಯಾವ ಗುಣಗಳೂ ಇಲ್ಲ ಅವನಿಂದ. ಪ್ರಾಕೃತ ಒಂದು ಪದಾರ್ಥಗಳಿಂದ ತಿಳಿಯೋಕ್ಕಾಗೋದಿಲ್ಲ, ಅವನ್ನ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಸ್ಥೂಲತ್ವ ವಿಶಿಷ್ಟ ಒಂದು ರೂಪ ಇದ್ದರೆ ಕಣ್ಣಿನಿಂದ ನೋಡಬಹುದು, ಆ ರೀತಿ ಅಲ್ಲ ಅವನದು. ಚಾಕ್ಷುಷ ಈ ಇದರಿಂದ ಪ್ರಾಕೃತ ಪದಾರ್ಥಗಳ ಗುಣಗಳಿಲ್ಲ. ಪ್ರಪಂಚ ವಿಲಕ್ಷಣತ್ವ ಅನ್ನೋದು ಅಲ್ಲಿ ಹೇಳಿಬಿಟ್ಟು ಅದಾದ್ಮೇಲೆ ಹೇಳಿದ್ರು ಅದೆಲ್ಲ ನಿರ್ಗುಣ ಆಗಿದ್ದರೆ ಮುಂದಿನ ವಾಕ್ಯದಲ್ಲಿ ಏತಸ್ಯ ವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ, ಪ್ರಶಾಸನ ಮಾಡಬೇಕಾದ್ರೆ ಗುಣ ಇಲ್ಲದೆ ಹೇಗಾಗುತ್ತೆ, ಧರ್ಮವಿಲ್ಲವೇ? ಎಲ್ಲವನ್ನು ಪ್ರಕೃಷ್ಟವಾಗಿ ಶಾಸನ ಮಾಡ್ತಾನೆ. ಅವನ ಶಾಸನದಲ್ಲಿಯೇ ಸೂರ್ಯ ಚಂದ್ರರು ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಧರಿಸಲ್ಪಟ್ಟಿದ್ದಾರೆ ಅಂತ ಹೇಳಿ ಎಲ್ಲವನ್ನು ಅದ್ಭುತವಾಗಿ ನಿರೂಪಣೆ ಮಾಡುವಂತಹ ಹಾಗೆ ಅವನ ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಭಯಪಟ್ಟು ಓಡ್ತಾನಂತೆ ಮೃತ್ಯು, ಕೆಲಸ ಮಾಡಬೇಕು ಅಂತ. ಅವನ ಶಾಸನ ಉಲ್ಲಂಘನೆ ಮಾಡಿದ್ರೆ ಏನಾಗ್ಬಿಡುತ್ತೋ ಅಂತ ಭಯಪಟ್ಟು ಎಲ್ಲ ಹೊರಡ್ತಾರೆ ಅಂತ ಹೇಳಿ ಇದೆಲ್ಲ ಹೇಳುವಾಗ ಆನಂದಮಯ ಆನಂದವಿದ್ಯೆ ಅಂತ ಹೇಳಿ ಆನಂದವಲ್ಲಿ ಅಂತ ಹೇಳುವ ತೈತಿರಿಯ ಉಪನಿಷತ್ತಿನಲ್ಲಿ ಬರುವ ವಾಕ್ಯ ಇದು ಬೃಹದಾರಣ್ಯಕದ ವಾಕ್ಯ. ಇದೆಲ್ಲ ಪರಮಾತ್ಮನ ಒಂದು ಆಶ್ಚರ್ಯವಾದ ಸ್ವರೂಪ, ಹೇಗೆ ಎಲ್ಲವನ್ನು ಧರಿಸಿದಾನೆ ಅವನು ಸಂಕಲ್ಪದಿಂದಲೇ ಅನ್ನೋದನ್ನು ತಿಳಿಸುವಂಥದ್ದು ಇದು. ಅದನ್ನು ವಿವರಿಸ್ತಾರೆ ಇಲ್ಲಿ. ಯಥಾಕಾಶ ಸ್ಥಿತ ಇತಿ ಶ್ಲೋಕೆ ಸ್ವಸ್ಮಿನ್ ಸರ್ವಭೂತ ಸ್ಥಿತೇ ಆಕಾಶೆ ವಾಯುಸ್ಥಿತಿ ದೃಷ್ಟಾಂತಹ ಇತಿ ಕೇಚಿದಾವು ತತ್ ಅಯುಕ್ತಂ. ಭಾಷೆ ಸ್ವಾಮಿ ದೇಶಿಕರು ಹೇಳ್ತಾರೆ, ಸಸ್ಮಿನ್ ಸರ್ವಭೂತ ಸ್ಥಿತೇ ಆಕಾಶೆ ಸರ್ವಭೂತ ಸ್ಥಿತೇ ಆಕಾಶೆ ಸ್ವಸ್ಮಿನ್ ವಾಯುಸ್ಥಿತಿ ದೃಷ್ಟಾಂತಹ. ಆಕಾಶೇ ವಾಯುಸ್ಥಿತಿ, ಆಕಾಶದಲ್ಲಿ ವಾಯು ಇರೋದು, ತನ್ನಲ್ಲಿ ಎಲ್ಲ ಪದಾರ್ಥಗಳು ಇರುವುದಕ್ಕೆ ಆಕಾಶದಲ್ಲಿ ವಾಯು ಇರುವುದು ದೃಷ್ಟಾಂತ ಅಂತ ಹೇಳಿದ್ರು. ಅದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆಕಾಶದಲ್ಲಿ ವಾಯು ಇರುವುದು, ತನ್ನಲ್ಲಿ ಎಲ್ಲವೂ ಇರುವುದಕ್ಕೆ ದೃಷ್ಟಾಂತ. ಆ ರೀತಿ ದೃಷ್ಟಾಂತವಲ್ಲ ಇದು, ಆ ರೀತಿ ದೃಷ್ಟಾಂತವಲ್ಲ. ನಿರಾಲಂಬನವಾದ ಆಕಾಶದಲ್ಲಿ ವಾಯು ಓಡ್ತಾ ಇದೆಯಲ್ಲ, ಯಾರ ಅಧೀನದಲ್ಲಿದೆ ಅಂತ ಹೇಳಿದ್ರೆ ನನ್ನ ಅಧೀನದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ಇಲ್ಲಿ ವಾಯು ಆಕಾಶವು ಹೇಗೆ ವಾಯುವನ್ನು ಧರಿಸಿದೆಯೋ ಹಾಗೆ ನಾನು ಎಲ್ಲವನ್ನು ಧರಿಸಿದ್ದೇನೆ ಅನ್ನೋದು ಅರ್ಥವಲ್ಲ ಇಲ್ಲಿ. ಆಕಾಶವು ಇವನಿಂದಲೇ ಧರಿಸಲ್ಪಟ್ಟಿದೆ, ವಾಯುವಿನಿಂದಲೇ ಧರಿಸಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಹೇಳುವ ಬೇರೆ ವ್ಯಾಖ್ಯಾನದಲ್ಲಿ ಹೇಳುವುದು ಇದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆಕಾಶಸ್ಯ ವಾಯು ಅಪೇಕ್ಷೆಯ ನಿಯಮನ ಧಾರಣೆಯೋ ಅಭಾವಾತ್. ಆಕಾಶವು ವಾಯುವನ್ನು ಧರಿಸೋಕ್ಕಾಗತ್ತೆಯೇ? ಆಕಾಶ ಅಚೇತನ ಪದಾರ್ಥ, ಅದು ಹೇಗೆ ಧರಿಸುತ್ತೆ? ಈಗ ಒಂದು ಪುಸ್ತಕ ಇನ್ನೊಂದು ಪುಸ್ತಕವನ್ನು ಧರಿಸುತ್ತೆಯೇ ಅಂದರೆ ಧರಿಸೋದಿಲ್ಲ, ಅದಕ್ಕೆ ಶಕ್ತಿ ಇಲ್ಲ, ಜ್ಞಾನವಿಲ್ಲ ಅದಕ್ಕೆ. ಆದ್ದರಿಂದ ಅಚೇತನ ಪದಾರ್ಥಗಳು ಹಾಗೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ನಿಯಮನವಾಗಲಿ ಧಾರಣೆಯಾಗಲಿ ಅಚೇತನ ಪದಾರ್ಥಗಳಿಗೆ ಸಾಧ್ಯವಿಲ್ಲ. ಆದ್ದರಿಂದ ವಾಯುಗೆ ಹೋಲಿಸಿದರೆ ಆಕಾಶಕ್ಕೆ ನಿಯಮನವಾಗಲಿ ಧಾರಣೆಯಾಗಲಿ ಸಾಧ್ಯವೇ ಇಲ್ಲ. ಆಕಾಶವು ವಾಯುವನ್ನು ನಿಯಮನ ಮಾಡೋಕ್ಕೂ ಆಗೋಲ್ಲ, ಧರಿಸೋದಕ್ಕೂ ಆಗೋದಿಲ್ಲ. ಯಾಕೆ ಅಂದರೆ ಅದು ಅಚೇತನ ಪದಾರ್ಥ. ಆಕಾಶವೋ ವಾಯುವೋ ಎಲ್ಲವೂ ಸರ್ವೇಶ್ವರನಾದ ಪರಮಾತ್ಮನಿಂದ ಧರಿಸಲ್ಪಟ್ಟಿದೆ, ಅವನ ನಿಯಮನದಲ್ಲಿದೆ ಅನ್ನೋದೇ ಇಲ್ಲಿ ಅರ್ಥ. ಆದ್ದರಿಂದ ಈ ದೃಷ್ಟಾಂತದಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ನಿರಾಲಂಬನವಾದ ಆಕಾಶದಲ್ಲಿ ವಾಯು ಹೇಗೆ ಓಡ್ತಾ ಇದೆಯಲ್ಲ, ಅದನ್ನು ಯಾರು ಧರಿಸಿದ್ದಾರೆ ಅಂತ ಹೇಳಿದ್ರೆ ಆಕಾಶ ಧರಿಸಿಲ್ಲ, ನಾನು ಧರಿಸಿದ್ದೀನಿ ಅಂತ ಅರ್ಥ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಅದು ಆ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಬೇಕು ಅನ್ನೋದು. ಯಾಕೆ ಅಂದರೆ ಆಕಾಶಕ್ಕೆ ನಿಯಮನ ಮಾಡುವುದೋ ಧರಿಸುವುದೋ ಶಕ್ತಿ ಇಲ್ಲ, ಅದು ಅಚೇತನ ಪದಾರ್ಥ, ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ವಾಯುವಿಗೆ ಹೋಲಿಸಿದರೆ ಆಕಾಶವು ಎರಡೂ ಅಚೇತನವೇ. ನಿಯಮನ ಧಾರಣೆಯೋ ಅಭಾವಾತ್ ತಥಾವಿಧ ಸ್ಥಿತೇ ಪ್ರಕೃತತ್ವೇನ ತನ್ನಿದರ್ಶನಾರ್ಥತ್ವಸ್ಯೈವ ಔಚಿತ್ಯಾತ್ ಚೇತಿ ಅಭಿಪ್ರಾಯೇಣ ಸರ್ವಸ್ಯ. ಹೀಗೆ ಹೇಳ್ತಾರೆ ಇಲ್ಲಿ, ಎಲ್ಲವೂ ನನ್ನ ಅಧೀನದಲ್ಲಿಯೇ ಇದೆ, ನನ್ನ ಅಧೀನದಲ್ಲಿ ಸರ್ವಸ್ಯ ಅಸ್ಯ
ಸ್ವಸಂಕಲ್ಪಾಯತ್ತ ಸ್ಥಿತಿ ಪ್ರವೃತ್ತಿತ್ವೇ ನಿದರ್ಶನಂ. ಆಕಾಶವು ನನ್ನ ಸಂಕಲ್ಪದ ಅಧೀನದಲ್ಲಿ, ಎಲ್ಲವೂ ವಾಯುವು ಹಾಗೆಯೇ. ಮೇಘೋದಯ ಸಾಗರ ಸನ್ನಿವೃತ್ತಿ ಇಂದೋರಿ ಭಾಗ ಸ್ಮೃತಾನಿ ವಾಯೋ, ಎಲ್ಲ ಇವನ ಆಶ್ಚರ್ಯಕರವಾದ ಶಕ್ತಿಗಳೇ, ಪರಮಾತ್ಮನದ ಆಶ್ಚರ್ಯ ಶಕ್ತಿ, ಆಶ್ಚರ್ಯವಾದ ಕೆಲಸಗಳು ಅಂತ ಹೇಳಿ. ಆಕಾಶ ಸ್ಥಿತ ಸರ್ವತ್ರ ಗಹ ಇತ್ಯಾಭ್ಯಾಂ ಈಶ್ವರೈಕಧಾರ್ಯತ್ವಂ ತದೇಕ ಪ್ರೇರ್ಯತ್ವಂಚ ವಿವಕ್ಷಿತಂ ಯಥಾಕಾಶೆ ಅನಾಲಂಬನೆ ಇತಿ. ಆದ್ದರಿಂದ ಆಕಾಶಕ್ಕೆ ಆಲಂಬನ ಅನ್ನೋದು, ಆಕಾಶವು ಆಲಂಬನವಲ್ಲ, ಅದು ಪರಮಾತ್ಮನ ನಿಧಿಯಲ್ಲಿಯೇ ಎಲ್ಲವೂ ಇರುವಂತಹದ್ದು ಅನ್ನೋದು ಮಹತ್ವಂಚ ಅನ್ಯಾಶಕ್ಯತ್ವ ಅಯೋಕ್ತಂ, ಅನ್ಯಾಶಕ್ಯತ್ವಾಯೋಕ್ತಂ, ಅನ್ಯ ಅಶಕ್ಯತ್ವಾಯ ಉಕ್ತಂ. ಬೇರೆಯವರಿಗೆ ಸಾಧ್ಯವಿಲ್ಲ ಅಂತ ಹೇಳೋದು ಮಹಾನ್ ಅಂತ ಹೇಳಿದೆ. ವಾಯು ಮಹಾನ್ ಅಂತ ಹೇಳಿದ್ರೆ ಬೇರೆಯಿಂದ ಸಾಧ್ಯವಿಲ್ಲ ಅಂತ ಅರ್ಥ. ಇನ್ನೊಬ್ಬರಿಗೆ ಅಶಕ್ಯ, ಬೇರೆ ಯಾರೂ ಅದನ್ನು ಧರಿಸೋಕ್ಕಾಗೋದಿಲ್ಲ, ನಿಯಮನ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಬಿರುಗಾಳಿ ಬೀಸಿದ್ರೆ ಅದನ್ನು ಯಾರು ನಿಯಮನ ಮಾಡೋಕ್ಕೆ ಸಾಧ್ಯ? ಪರಮಾತ್ಮನೊಬ್ಬನು ಬಿಟ್ಟರೆ ಯಾರು ಮಾಡೋಕ್ಕಾಗೋದಿಲ್ಲ ಅನ್ನೋದು ಅಲ್ಲಿ ಮಹಾನ್ ವಾಯು. ಅಭಿಪ್ರೇತಂ ನಿದರ್ಶನ ಪ್ರಕಾರಂ ಸತು ಇತಿ, ಅದನ್ನು ಇಲ್ಲಿ ಹೇಳ್ತಾರೆ. ನಿದರ್ಶನ ಹೇಗೆ ಅಂದರೆ, ಸತು ವಾಯು ನಿರಾಲಂಬ ಸ್ಥಿತೋ ಮದಾಯತ್ತ ಸ್ಥಿತಿ ಇತಿ ಅವಶ್ಯ ಅಭ್ಯುಪಗಮನೀಯ. ಅದರಿಂದ ನಿರಾಲಂಬವಾದ ಆಕಾಶದಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅಂದರೆ, ನನ್ನ ಅಧೀನದಲ್ಲಿರೋದ್ರಿಂದಲೇ ಕೆಲಸ ಮಾಡೋಕ್ಕೆ ಸಾಧ್ಯವೇ ಹೊರತು ಆಕಾಶವೇ ಅದಕ್ಕೆ ಆಧಾರವಲ್ಲ, ಆಕಾಶ ನಿಯಮನ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಅರ್ಥ. ಯಥಾ ನಿರಾಲಂಬನೆ ವಿಹಾಯಸಿ, ವಿಹಾಯಸ್ ಅಂದರೆ ಆಕಾಶ, ವಿಹಂಗಮ ಶರೀರಾದೇಹೇ ಚೇತನ ವಿಶೇಷ ಅಧಿಷ್ಠೇಯತ್ವಂ ಏವಮೇವ ವಾಯುವಾದೇರಪಿ ಇತಿ ಭಾವ. ಆದ್ದರಿಂದ ಇಲ್ಲಿ ಈ ಪಕ್ಷಿಯ ಒಂದು ಶರೀರ ವಿಹಂಗಮ ಶರೀರ, ಪಕ್ಷಿ ಹಾರಾಡ್ತಾ ಇರುತ್ತೆ ಆಕಾಶದಲ್ಲಿ, ಆ ಪಕ್ಷಿಯ ಒಂದು ಶರೀರ ಅಚೇತನ. ಆ ಶರೀರವು ಬೀಳದೇ ಇರೋ ಹಾಗೆ ಯಾರು ಅಲ್ಲಿ ಹೇಳಿದ್ರೆ ಒಳಗಡೆ ಚೇತನ ಇರಬೇಕು. ಆ ಪಕ್ಷಿಯ ಒಳಗಡೆ ಚೇತನ ಇಲ್ಲದೆ ಹೋದರೆ ಆ ಪಕ್ಷಿ ಹೇಗೆ ಹಾರಾಡಕ್ಕೆ ಸಾಧ್ಯ? ಆದ್ದರಿಂದ ಅಧಿಷ್ಠೇಯತ್ವಂ, ಚೇತನದಿಂದ ಅಧಿಷ್ಠಿತವಾಗಿದ್ದರೆ ಮಾತ್ರವೇ ಸಾಧ್ಯ. ಅಚೇತನವು ಅಚೇತನವನ್ನು ಧಾರಣೆ ನಿಯಮನ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದುವೇ ಇಲ್ಲಿಯೂ ಅರ್ಥ ಅಂತ ಹೇಳಿ, ತೈಹಿ ಅದೃಷ್ಟೇ ಇತ್ಯನೇನ ಅನುಪಲಂಭವಾದ ನಿರಾಸಾಯ ಪೂರ್ವೋಕ್ತ ಶ್ರುತ್ಯಾದಿ ಸಿದ್ಧ ಅಯೋಗ್ಯತ್ವ ಪ್ರದರ್ಶನಂ ಶ್ರುತ್ಯಾದಿ ಸಿದ್ಧ ಅಯೋಗ್ಯತ್ವ ಪ್ರದರ್ಶನಂ. ತೈಹಿ ಅದೃಷ್ಟೈಹಿ, ಎಲ್ಲವೂ ಯಾವುದು ನೋಡಲಿಲ್ಲ. ಹಿಂದೆ ಹೇಳಿದಾಗ ಯಾವುದು ಪರಮಾತ್ಮನ ತೈಹಿ ಅದೃಷ್ಟೇ ಮಯಿ ಸ್ಥಿತಾನಿ, ಸರ್ವಾಣಿ ಭೂತಾನಿ ತೈಹಿ ಅದೃಷ್ಟೇ ಮಯಿ ಸ್ಥಿತಾನಿ, ಯಾವುದು ನನ್ನನ್ನು ಕಾಣಲಿಲ್ಲ ಆದರೆ ನನ್ನ ಆಧಾರದಲ್ಲಿಯೇ ಇದೆ ಅನ್ನೋದನ್ನು ಈಶ್ವರ ಅನುಮಾನಂ ಅಭ್ಯುಪಗಚ್ಚತಾಂ ಕಥಮಿದಂ ನಿದರ್ಶನಂ. ಈಶ್ವರ ಅನುಮಾನಂ ಅನಭ್ಯುಪಗಚ್ಚತಾಂ ಕಥಮಿದಂ ನಿದರ್ಶನಂ. ಈಶ್ವರ ಅನುಮಾನವನ್ನು ಒಪ್ಕೊಳ್ಳೋದಿಲ್ವಲ್ಲ ನೀವು, ಈ ನಿದರ್ಶನ ಹೇಗೆ ಕೊಟ್ರಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ವೇದವಿತ್ತಿಗಳ ಒಂದು ಉದಾಹರಣೆ ಹೇಳ್ತೀನಿ. ಈಶ್ವರ ಅನುಮಾನ ಮಾಡುವಾಗಲೂ ಈ ರೀತಿಯಾದ ಒಂದು ಉದಾಹರಣೆ ಕೊಟ್ಟರು. ಗುರುತ್ವ ವಿಶಿಷ್ಟ ಪದಾರ್ಥಾನಾಂ ಪತನಾಭಾವ ಅಂತ ಹೇಳಿ ಒಂದು ಕಾರಣ ಅಸ್ತಿ, ಹೇತು ಅಲೌಕಿಕ ಅಂತ ಅದಕ್ಕೆ ಹೇಳ್ತಾರೆ. ಅಲ್ಲಿ ಒಂದು ಶ್ಲೋಕವಿದೆ ಅವ್ರದ್ದು, ಉದಯನಾಚಾರ್ಯರ ಶ್ಲೋಕ. ಅಸ್ತಿ ಹೇತು ಅಲೌಕಿಕ, ಅಲೌಕಿಕವಾದ ಒಂದು ಕಾರಣ ಇದೆ ಅಂತ ತಿಳ್ಕೊಳ್ಳಿ. ಯಾಕೆ ಅಂದರೆ ಗುರುತ್ವ ಪದಾರ್ಥಗಳು ಬೀಳ್ತಾ ಇಲ್ವಲ್ಲ ಕೆಳಗಡೆ, ಅದಕ್ಕೊಂದು ಅಲೌಕಿಕವಾದ ಕಾರಣ ಇರಬೇಕು. ಅಸ್ತಿ ಹೇತು ಅಲೌಕಿಕ, ಈಶ್ವರನ ಅನುಮಾನ ಮಾಡೋದಕ್ಕೆ. ಅದನ್ನು ನೀವು ಒಪ್ಕೊಳ್ಳೋದಿಲ್ವಲ್ಲ, ಈ ನಿದರ್ಶನ ಹೇಗೆ ಕೊಡ್ತೀರಾ ಅಂದರೆ, ಇದು ವೇದವಿತ್ತಿಗಳಿಗೆ ಉದಾಹರಣೆ ಕೊಡ್ತೀವಿ ನಾವು, ಅನುಮಾನದಿಂದ ಮಾಡ್ತಿಲ್ಲ. ಮೇಘೋದಯ ಸಾಗರ ಸನ್ನಿವೃತ್ತಿ ಇದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಆಗಮ ಮೂಲ ಸಂಭಾವನಾ ತರ್ಕ ಪರಮಿತಿ ಭಾವ. ಆದ್ದರಿಂದ ಆಗಮ ಮೂಲವಾದ ತರ್ಕ ಅದು ನಮಗೆ ಒಪ್ಪಿಗೆ ಬೇಕೇ ಬೇಕದು. ಯಾಕೆ ಅಂತ ಹೇಳಿದ್ರೆ ಆಗಮವನ್ನು ನೇರವಾಗಿ ತಿಳಿಯೋದು ಕಷ್ಟ. ಶ್ರುತಿ ವಾಕ್ಯಗಳನ್ನೆಲ್ಲ ನೇರವಾಗಿ ಅರ್ಥವನ್ನು ಪ್ರತಿಪಾದನೆ ಮಾಡಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿ ದೃಢಪಡಿಸ್ಕೊಳ್ಬೇಕು ಅಂದರೆ ತರ್ಕದ ಅವಶ್ಯಕತೆ ಇದೆ. ಅದಕ್ಕೆ ಅದರಲ್ಲಿ ತರ್ಕದ ಸಹಾಯದಿಂದ ಪ್ರತಿಪಾದನೆ ಮಾಡೋದು ಸುಲಭ, ಅದು ಬೇಕೇ ಬೇಕು ತರ್ಕ. ಆದರೆ ತರ್ಕವೇ ಸ್ವತಂತ್ರವಾಗಿ ಪ್ರವೃತ್ತವಾದರೆ ಅತೀಂದ್ರಿಯ ವಿಷಯಗಳನ್ನು ಸಾಧಿಸೋಕ್ಕಾಗೋದಿಲ್ಲ. ತರ್ಕವು ಏನಿದ್ರೂ ಶ್ರುತಿಯಲ್ಲಿರುವ ವಿಷಯಗಳನ್ನು ಸ್ಪಷ್ಟಪಡಿಸೋದಕ್ಕೆ, ದೃಢಪಡಿಸೋದಕ್ಕೆ, ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡೋದಕ್ಕೆ ಅತ್ಯಂತ ಪ್ರಯೋಜನವಿದೆ ತರ್ಕಕ್ಕೆ. ಆದ್ದರಿಂದ ಆ ರೀತಿ ಮಾಡಬೇಕು. ಆಗಮ ಮೂಲ
ಸಂಭಾವನಾ ತರ್ಕಪರಂ. ಆದ್ದರಿಂದ ಆಗಮ ಮೂಲವಾದ ತರ್ಕ, ಅದರಿಂದಲೇ ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲ ಇಲ್ಲಿ ವೇದವಿಧ ಇತ್ಯನೇನ ಅಧೀಯಮಾನ ಅನಧೀಯಮಾನ ವೇದೋಪಬೃಂಹಣ ರೂಪತ ದ್ಯೋತಿತ ಅಂತ ಹೇಳಿದ್ರು. ಯಾವುದೋ ಅಧ್ಯಯನದಲ್ಲಿರುವಂತಹದ್ದು, ಅಧ್ಯಯನದಲ್ಲಿದ್ದೇ ಇರುವಂತಹದ್ದು, ಎಲ್ಲ ವೇದಗಳು ಉಪಬೃಂಹಣ ರೂಪ ಅಂತ ಹೇಳಿ ಎಲ್ಲ ವೇದಗಳು ಅಧ್ಯಯನ ಪರಂಪರೆಯಲ್ಲಿರೋದಿಲ್ಲ. ಒಂದೊಂದು ಕಾಲದಲ್ಲಿ ಬೇರೆ ಬೇರೆ ಭಾಗಗಳು ಅಧ್ಯಯನ ಪರಂಪರೆಯೆಲ್ಲ ಇರುತ್ತೆ. ಅದನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ಅದನ್ನು ಇನ್ನು ಕೆಲವು ವಿಷಯಗಳಿದೆ, ಅದನ್ನು ಮುಂದೆ ತಿಳ್ಕೊಳ್ಳೋಣ. ಪರಮಾತ್ಮನ ತನ್ನ ಅಧೀನದಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿದುಕೋ ಅಂತ ಹೇಳುವಂತಹ ಶ್ಲೋಕ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್. ಅದು ಹೇಗೆ ಅಂದರೆ ನನ್ನ ಅಧೀನದಲ್ಲಿದೆ, ನನ್ನ ಸಂಕಲ್ಪದ ಅಧೀನದಲ್ಲೇ ಎಲ್ಲವೂ ಇದೆ ಅನ್ನೋದನ್ನು ತಿಳಿಸೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದು ಭಾಷಿಗಾರರ ವ್ಯಾಖ್ಯಾನಕ್ಕೆ ಸ್ವಾಮಿ ದೇಶಿಕನ್ ವಿಶೇಷವಾಗಿ ಅದರ ಅರ್ಥವನ್ನು ಇನ್ನು ನಮಗೆ ಸ್ಪಷ್ಟಪಡಿಸ್ತಾರೆ. ಇನ್ನು ಮುಂದೆ ಇದನ್ನು ಮುಂದುವರಿಸೋಣ ಅಂತ ಹೇಳಿ ನಾನು ನಮಸ್ಕಾರಗಳನ್ನು ತಿಳಿಸಿಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೆ ವ್ಯಾಮೋಹತಃ ತರಿತರಾಣಿ ದಿನಾಯ ಮೇನೆ अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। सिंहाय कल्याणविशालने श्रीमते वेङ्कटेशाय वेदान्तगुरवे नमः। श्रीमते निगमान्त महादेशिकाय नमः। कृष्ण